ವೀಕ್ಷಕರೇ, ಕಬ್ಬು ಬೆಳೆಗಾರರು ಪದೇ ಪದೇ ಹೋರಾಟ ನಡೆಸಬೇಕಾದ್ರೆ ಭಾಳ ಉಪ ಉತ್ಪನ್ನಗಳ ಬಗ್ಗೆ ಮಾತಾಡ್ತಾ ಇದ್ರು. ಕಬ್ಬು ಸಕ್ಕರೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಅದರಿಂದ ಉಪ ಉತ್ಪನ್ನಗಳನ್ನು ಕೂಡ ತಯಾರು ಮಾಡ್ತಾರೆ ಅಂತ. ಅದರಲ್ಲಿ ಮೊಲಾಸಿಸ್ ನಾವು ನೋಡಿದ್ವಿ, ಸಕ್ಕರೆ ಮತ್ತು ಮೊಲಾಸಿಸ್ನ ಹೇಗೆ ಬೇರ್ಪಡಿಸ್ತಾರೆ ಅಂತ. ಸೊ ಆ ಮೊಲಾಸಿಸ್ಗಳನ್ನು ಕೂಡಿಡುವಂತಹ ದೊಡ್ಡ ದೊಡ್ಡ ಕಂಟೈನರ್ಸ್ಗಳು ಇಲ್ಲಿದ್ದಾವೆ. ಸೊ ಇದು ನೋಡಿ, ಇಲ್ಲಿ ಕಾಣ್ತಾ ಇದ್ದಾವಲ್ಲ, ಇವು ಮೊಲಾಸಿಸನ್ನು ತುಂಬಿಡುವಂತಹ ಕಂಟೈನರ್ಸ್. ಸೊ ಈ ಮೊಲಾಸಿಸ್ ಮತ್ತೆ ಅದನ್ನು ಸ್ಪಿರಿಟ್ ಅಂತಂದರೆ ಎಥನಾಲ್ಗೆ ಬಳಸಲಾಗುತ್ತೆ. ಇದೇ ರೀತಿ ರೈತರು ಹೇಳ್ತಾ ಇರೋದು ನಿಜ. ಉಪ ಉತ್ಪನ್ನಗಳು ಕೂಡ ಈ ಒಂದು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ. ಲೈಕ್ ನಾವು ನೋಡಿದ್ವಿ, ಏನು ಕಬ್ಬು ಅರದ ಮೇಲೆ ಉಳಿಯುವಂತಹ ಸಿಪ್ಪೆ ಏನಿದೆ, ನಾವು ಕುಳ್ಳು ಅಂತ ಏನಂತಾರೆ, ಅದನ್ನು ಕೂಡ ಒಂದು ಬೈ ಪ್ರಾಡಕ್ಟ್. ಅದನ್ನು ಕೂಡ ಭಾಳಷ್ಟು ಬಾಯ್ಲರ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಕೂಡ ಅವರು ಟನ್ ಗಟ್ಟಲೆ ಮಾರ್ತಾರೆ. ಅದೊಂದು ಬೈ ಪ್ರಾಡಕ್ಟ್. ಅದಾದ ಮೇಲೆ ಮೊಲಾಸಿಸ್ ಒಂದು ಬೈ ಪ್ರಾಡಕ್ಟ್, ಎಥನಾಲ್ ಒಂದು ಬೈ ಪ್ರಾಡಕ್ಟ್. ಅದಾದ ಮೇಲೆ ಒಂದು ಡಿಕಲರೇಷನ್ ಮಾಡಿದ ಮೇಲೆ ಒಂದು ರೀತಿಯ ಬ್ಲ್ಯಾಕ್ ಕಲರ್ ಆದಂಥ ಒಂದು ಅಂಶ ಬರುತ್ತೆ. ಅದನ್ನು ಗೊಬ್ಬರವಾಗಿ ಕೂಡ ಮಾರ್ತಾರೆ. ಸೊ ಈ ರೀತಿ ಹಲವಾರು ಉಪ ಉತ್ಪನ್ನಗಳು ಈ ಒಂದು ಕಬ್ಬಿನಿಂದ ದೊರೆಯುತ್ತೆ. ಸೊ ಹಾಗಾಗಿ ಈಗ ನಾವು ಮೊಲಾಸಿಸ್ ಘಟಕವನ್ನು ನೋಡಿದ್ವಿ. ತದನಂತರ ಈಗ ಎಥನಾಲ್ ಘಟಕಕ್ಕೆ ಹೋಗೋಣ ಬನ್ನಿ. ಸೊ ಇದು ಗೋಡೌನಲ್ಲಿ ತಾವು ನೋಡ್ಬೋದು, ಸಕ್ಕರೆ ಮೂಟೆಗಳನ್ನು ಹಾಕಿದ್ದಾರೆ. ಇವೆಲ್ಲವನ್ನು ಕೂಡ ಆಮೇಲೆ ಸಾಗಾಟ ಮಾಡ್ತಾರೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸರ್, ಇದು ಸೀಸನ್ ಅಲ್ವಾ ಸರ್? ನೀವು ಕಬ್ಬು ಕಟಾವು ಮಾಡಿದ್ಮೇಲೆ ಒಂದು 3 ತಿಂಗಳು ಸರ್ ಪ್ರೊಡಕ್ಷನ್? 3 ತಿಂಗಳು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. 3 ತಿಂಗಳು ಪ್ರೊಡಕ್ಷನ್. ಅಪ್ರಾಕ್ಸಿಮೇಟ್ಲಿ ಸರ್ ಎಷ್ಟು ಉತ್ಪಾದನೆ ಆಗುತ್ತೆ ಸರ್ ಸಕ್ಕರೆ ಒಂದು ವಾರ್ಷಿಕವಾಗಿ, ಅಂದ್ರೆ ಒಂದು 3 ತಿಂಗಳು ಪ್ರೊಡಕ್ಷನ್ ಅಲ್ಲಿ? 3 ತಿಂಗಳು ಪ್ರೊಡಕ್ಷನ್ ಅಲ್ಲಿ ಮೇಡಮ್, ನಮ್ಮದು ಈಗ 10,000 ಕೆಪಾಸಿಟಿ ಫ್ಯಾಕ್ಟ್ರಿ ರನ್ ಆಗ್ತದೆ. 2,000 ಟನ್ನು ನಾವು ಡಿಸ್ಟಿಲರಿಗೆ ಸಿರಪ್ ಕೊಡ್ತಾ ಇದ್ದೇವೆ ಮೇಡಮ್. ಅದು ನಮಗೆ ಮೊಲಾಸಿಸ ಶುಗರ್ ಬರಲ್ಲ. ಒಂದು 5 ಲಕ್ಷ ಕ್ವಿಂಟಲ್ ನಾವು ಶುಗರ್ ಪ್ರೊಡಕ್ಷನ್. ಎಲ್ಲೆಲ್ಲಿಗೆ ತಾವು ಸಾಗಾಟ ಮಾಡ್ತೀರಿ ಇದನ್ನ? ನಾವು ಈಗ ವೆಸ್ಟ್ ಬೆಂಗಾಲು, ರಿಲಯನ್ಸು, ಗುಜರಾತು, ವಾಶಿ, ಮುಂದೆ ಗೋವಾ. ಸೊ ಇದನ್ನ ನೀವು ಹೇಗೆ ಇದನ್ನ ಮಾರ್ತೀರಿ ಸರ್? ಅಂದ್ರೆ ಇದನ್ನ ಟೆಂಡರ್ ಕರೀತೀರಾ ಅಥವಾ ನೀವೇ ಏನಾದ್ರು ರಿಟೇಲ್ ಮಾರ್ಕೆಟ್ಗೆಲ್ಲ ತಾವು ಕೊಡೋ ಹಾಗಿಲ್ವಾ? ಅದಕ್ಕೇನಾದ್ರೂ ಒಂದ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ ಅಂತ? ರೂಲ್ಸ್ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಆರ್ಡರ್, ಮಂತ್ಲಿ ರಿಲೀಸ್ ಆರ್ಡರ್ ರಿಲೀಸ್ ಮಾಡ್ತಾ ಇದೆ ಮೇಡಮ್. ಆ ರಿಲೀಸ್ ಆರ್ಡರ್ದ ನಮ್ಮದು ಶುಗರ್ ಸೇಲ್ಸ್ ಕಮಿಟಿ ಇದೆ ಸರ್. ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ಕಮಿಟಿ ಇದಾರೆ. ಅವರ ಟೆಂಡರ್ ನೋಟಿಫಿಕೇಶನ್ ಮಾಡ್ತಾರೆ ಸರ್. ಟೆಂಡರ್ ಓಪನ್ ಟೆಂಡರ್ ಇಡ್ತಾರೆ. ಓಪನ್ ಟೆಂಡರ್ ನಾವು ಎಷ್ಟು 38 ರೂಪೀಸ್ ಓಪನ್ ಪ್ರೈಸ್ ಇಟ್ಟು ಅಂದ್ರೆ ಎಲ್ಲರೂ ಟೆಂಡರ್ ಡಿಮಾಂಡ್ ಮಾಡ್ತಾರೆ. ಡಿಮಾಂಡ್ ಮಾಡಿ ಅದು ನೆಗೋಷಿಯೇಷನ್ ಮಾಡಿ ಹೈಯೆಸ್ಟ್ ಪ್ರೈಸ್ ಯಾರು ಕೊಡ್ತಾರಲ್ಲ ಅವ್ರಿಗೆ ನಾವು ಶುಗರ್ ಸೇಲ್ ಮಾಡ್ತಾ ಇದ್ದೇವೆ. ಮತ್ತೆ ನಮಗೆ ಇಲ್ಲ ಮೇಡಮ್, ಹಂಗೆ ಮಾಡಂಗಿಲ್ಲ ಮೇಡಮ್. ನಮ್ಮದು ಯಾರಂದ್ರೆ ಈಗ ಟೈಪ್ ಮಾಡಿ ಅಂದ್ರೆ ನಾವು ಟಾಟಾ ಇವ್ರ ಕೋಕೋ ಕೋಲಾದವರು ಟೈಪ್ ಮಾಡ್ಬೋದ್ರಿ. ಇನ್ನು ನಮ್ಮದು ಡೆವಲಪ್ಮೆಂಟ್ ಆಗ್ಬೇಕಾದ SGS ಆಡಿಟ್ ಅದೆಲ್ಲ ಮುಂದಿನ ಪ್ರೊಸೀಜರ್ ಭಾಳ ಇದೆ. ಅದಕ್ಕೂ ನಾವು ಡೊಮೆಸ್ಟಿಕ್ ಈಗ ಸದ್ಯ ಹೋಗ್ತಾ, ಬಟ್ ಡೊಮೆಸ್ಟಿಕ್ದಾಗ ಕಂಪೇರ್ ಟು ಟಾಪ್ 10ದಾಗ ನಮಗೆ ಶುಗರ್ ಕ್ವಾಲಿಟಿದಿಂದ ಟಾಪ್ 10ದಾಗ ನಮ್ಮದು ಮಾರ್ಕೆಟಿಂಗ್ ಹಲಸಿದ್ನ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಒಂದು ಹೆಸರು ಬೆಳ್ತಾ ಇದೆ ಮೇಡಮ್. ಆಲ್ ರೈಟ್, ಓಕೆ ಸರ್. ಈಗ ಎಂಪ್ಲಾಯ್ಸ್ ಒಟ್ಟು ಎಷ್ಟು ಜನ ಸರ್ ಈ ಸೀಸನ್ ಅಲ್ಲಿ? ಅಂದ್ರೆ ಕಬ್ಬು ಕಟಾವಾದಂತ ಸೀಸನ್ 3 ತಿಂಗಳಲ್ಲಿ ಸರ್ ಎಷ್ಟು ಜನ ಎಂಪ್ಲಾಯ್ಸ್ ಇರ್ತಾರೆ ಒಂದು ಶುಗರ್ ಫ್ಯಾಕ್ಟರಿಯಲ್ಲಿ? ಕಾರ್ಖಾನೆ ಫುಲ್ ಕೆಪಾಸಿಟಿ ಸ್ಟಾರ್ಟ್ ಇದ್ದಾಗ 1100 ಜನ ಕೆಲಸ 1100 ಜನ. ಆಮೇಲೆ ಕಾರ್ಖಾನೆ ನಮ್ದು ಕ್ರಶಿಂಗ್ ಸ್ಟಾಪ್ ಆದಾಗ ಸುಮಾರು 750 ದಿಂದ 800 ಜನನು ಕೆಲಸ ಮಾಡ್ತಾರೆ. ಏನದು ಏನ್ ಮೇಂಟೆನೆನ್ಸ್ ಮಾಡ್ತಾರೆ ಅವರು? ಅವಾಗ ಮೇಂಟೆನೆನ್ಸ್ ವರ್ಕ್ ಇರುತ್ತೆ. 3 ತಿಂಗಳು ಕಾರ್ಖಾನೆ ರನ್ ಆದ ನಂತರ ಆ ವರ್ಷ ಓವರಾಲಿಂಗ್, ಇಂಜಿನ್ ಓವರಾಲಿಂಗ್ ಅದೆಲ್ಲ, ಮಷಿನ್ ಓವರಾಲಿಂಗ್ ಎಲ್ಲ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವು ಬಿಟ್ಟು ಅದನ್ನೆಲ್ಲ ಮತ್ತೆ ಅವ್ರ ಓಲ್ಡರ್ಸ್ ಇರ್ತವೆ, ಅದಕ್ಕೆ ಮತ್ತೆ ಅದನ್ನು ನಾವು ಹೊರಗಡೆ ಕಳಿಸಿ ಅದ್ರದ್ದೆಲ್ಲ ಸರಿಯಾಗಿ ಇದು ಮಾಡಿಬಿಟ್ಟು ಮತ್ತೆ ತಂದು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನಿತರ ಮತ್ತು ಬೇರೆ ಬೇರೆ ಕೆಲಸಗಳು ಇರ್ತವೆ. ಸೀಸನ್ ಅಲ್ಲಿ ಬರುವಂತಹ ಏನು ಕಾರ್ಮಿಕರಿದ್ದಾರೆ ಸರ್, ಅದು ಒಂದು 3 ತಿಂಗಳಂದ್ರೆ ಉಳಿದ ತಿಂಗಳಲ್ಲಿ ಅವರು ಕೆಲಸ ಇರಲ್ಲ ಸರ್? ಅವ್ರಿಗೇನಾದ್ರು ಕಂಪನಿಯಿಂದ? ಇಲ್ಲ, ಅವ್ರಿಗೆ ಹೇಗಿರುತ್ತೆ, ಈಗ 1000 ವರ್ಕರ್ ಸೀಸನ್ದಾಗ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಇದ್ರಾಗ 2 ಕ್ಯಾಟಗರಿ ಇರ್ತಾವೆ, ಸೀಸನಲ್ ಪರ್ಮನೆಂಟು.
ಪರ್ಮನೆಂಟು 12 ತಿಂಗಳು ಕೆಲಸ ಮಾಡ್ಕೋತಾನೆ ಇರ್ತಾರೆ ಮೇಡಮ್. ಅವ್ರು ಸೀಸ್ನಲ್ ಪರ್ಮನೆಂಟ್ ಏನು ಇರ್ತಾರಲ್ಲ ಅವ್ರಿಗೆ ನಾವು ಬ್ಯಾಚ್ ವೈಸ್ ಕೆಲಸಕ್ಕೆ ತೊಗೋತೇವೆ. ಅವ್ರು ಮನ್ಯಾಗ ಇದ್ದಾಗೂ 50-52% ರಿಟರ್ನಿಂಗ್ ಅಲೌನ್ಸ್ ಅಂತ ಕಸಿಂದ ಕೊಡ್ತಾ ಇದ್ದೇವೆ ಮೇಡಮ್. ಅಂದ್ರೆ ಅರ್ಧ ಸಂಬಳ ಕೊಡ್ಬೇಕು ನೀವು. ಸಂಬಳ ಕೊಡಬೇಕು. ಅಂದ್ರೆ ಇಲ್ಲಿ ಅವ್ರು ಕೆಲಸ ಮಾಡದೇ ಇದ್ರು ಅಂದ್ರೆ ಹೌದು. ಸೀಸನ್ ಅಲ್ಲಿ ಮಾಡಿದ್ರು ಕೂಡ ಮಾಡಿದಾಗ ಮನೇಲಿ 100% ಇದ್ರೆ ಅವ್ರಿಗೆ 50% 50% ದುಡ್ಡು ಕೊಡಲೇಬೇಕು. ಸೀಸನಲ್ ಪರ್ಮನೆಂಟ್ ಏನಿರ್ತಾರಲ್ಲ ಅಂದ್ರೆ ಸೀಸನ್ ಇದ್ದಾಗ ಮಾತ್ರ ಬರ್ತಾರೆ. ಅವರಿಗೆ 100% ಸ್ಯಾಲರಿ ಆಗತ್ತೆ. ಕಾರ್ಖಾನೆ ರನ್ ಆದಾಗ ಕಾರ್ಖಾನೆ ತನ್ನ ಕಾರ್ಯಚಟುವಟಿಕೆ ನಿಲ್ಲಿಸಿದಾಗನೂ ಕೂಡ ಅವ್ರ ಮನೇಲಿ ಇದ್ರು ಕೂಡ 50% ಸ್ಯಾಲರಿ ಕೊಡಬೇಕಾಗತ್ತೆ. ಕೊಡ್ಬೇಕಾಗತ್ತೆ. ಅಂದ್ರೆ ಫ್ಯಾಕ್ಟ್ರಿಗಳಿಗೂ ಸಿಕ್ಕಾಪಟ್ಟೆ ವೆಚ್ಚ ಇದೆ ಅನ್ನಿ. ವೆಚ್ಚ ಇದೆ, ವೆಚ್ಚ ಹೌದಲ್ಲ ಆ ತರದೆಲ್ಲ ಸರ್, ಈಗ ಒಂದು ಪ್ರೊಡಕ್ಷನ್ ಸರ್ ಒಂದು ತಿಂಗಳಿಗೆ ಸರ್ ತುಂಬಾ ಬೇಕು ಸರ್. ಈ ಮೆಷಿನ್ಸ್ ಇದು ಈ ಗೋಡೌನ್ ಇದೆಲ್ಲ ನೋಡಿದ್ರೆ ಇಟ್ಸ್ ವೆರಿ ಇದು ಅಂದ್ರೆ ನೋಡುವಷ್ಟು ಸುಲಭ ಇಲ್ಲ ಹೊರಗಡೆಯಿಂದ ನೋಡೋ ಅಟ್ಟ ಸುಲಭ ಇಲ್ಲ ಮೇಡಮ್. ಹಾ. ಎಷ್ಟು ಕೆಪಾಸಿಟಿ ಇನ್ಕ್ರೀಸ್ ಮಾಡೋ ಅಟ್ ನಂಬರ್ ಆಫ್ ಇಕ್ವಿಪ್ಮೆಂಟ್ ಕೆಪಾಸಿಟಿ ಹೆಚ್ಚಿಗೆ ಆಗ್ತಾವೆ ಮೇಡಮ್. ಹಂಗಾಗಿ ಮ್ಯಾನ್ ಪವರು ಅದ್ರ ತಕ್ಕಂಥ ಆಟೋಮೇಷನ್ ನಮ್ಮದು ಆಟೋಮೇಷನ್ನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದಕ್ಕೆ ಈಗೇನು ಜನ ಇದೆ ಇದ್ರಾಗನ ನಾವು 12-15 ಸಾವಿರ ತನಕ ನಾವು ನೂರಿಸ್ಬೋದು ಮೇಡಮ್. ಆಲ್ ರೈಟ್, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾವು ಎಥೆನಾಲ್ಗೆ ಹೋಗೋಣ ಬಾ ಸರ್, ಎಥೆನಾಲ್ಗೆ ಹೋಗೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಸಕ್ಕರೆ ಹೇಗೆ ತಯಾರಾಗುತ್ತೆ ಅನ್ನೋದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಫ್ರಾಮ್ ದಿ ಬಿಗಿನಿಂಗ್ ಎಂಡ್ವರೆಗೂ, ಅಂದರೆ ಈ ಗೋಡೌನ್ನಲ್ಲಿ ಸಕ್ಕರೆ ಮೂಟೆಗಳನ್ನು ತುಂಬುವವರೆಗೂ ಕೂಡ ಸವಿಸ್ತಾರವಾಗಿ ಈ ಸಕ್ಕರೆ ತಯಾರಿಕೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಂತಹ ಕೆಂಪಣ್ಣನವರಿಗೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಸೊ ಕೆಂಪಣ್ಣನವ್ರ ಪರಿಚಯ ನೀವು ಮಾಡಿಸ್ತೀನಿ. ಕೆಂಪಣ್ಣನವರೇ, ತಮ್ಮ ಪರಿಚಯ ಮಾಡಿಸಿ. ನಮ್ಮ ಪರಿಚಯ ಹಲ್ಸಿದ್ನಾಥ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ಮಲ್ಟಿ ಸ್ಟೇಟ್ ನಿಪ್ಪಾಣಿ, ಜನರಲ್ ಮ್ಯಾನೇಜರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಾವು HOD ಆಗಿ ನೋಡ್ತಾ ಇದ್ದೇವೆ ಮೇಡಮ್. ಆಲ್ ರೈಟ್. ಈಗ 3 ವರ್ಷ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಶುಗರ್ ಕ್ವಾಲಿಟಿ ಪ್ರೊಸೆಸಿಂಗ್ ಎಲ್ಲ ನಾವು ಕಡೆ ಜವಾಬ್ದಾರಿ ಇದೆ ಮೇಡಮ್. ಶುಗರ್ ಕ್ವಾಲಿಟಿನೂ ಟಾಪ್ 10ದಾಗ ಮೇಂಟೈನ್ ಮಾಡ್ತಾ ಇದ್ದೇವೆ. ಒಂದು ಲಾಸ್ಟ್ ಇಯರು ಶುಗರ್ ಪ್ರೊಡಕ್ಷನ್, ಈ ಸಲವೂ ಶುಗರ್ ಪ್ರೊಡಕ್ಷನ್ದಾಗ ಟಾಪ್ 10ದಾಗ ನಮ್ಮದು ಹೆಸರು ಹಲ್ಸಿದ್ನಾಥ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಬೆಳ್ತಾ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ, ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಂಟೈನರ್ಸ್ ಇದಾವೆ ಸರ್, ದೊಡ್ಡ ದೊಡ್ಡವು. ಅದ್ರ ಮೂಲಕ ಈ ಗ್ರೀನ್ ಪೈಪ್ ಮೂಲಕ ಬರುತ್ತಾ ಸರ್ ಇದು ಮೊಲಾಸಿಸ್? ಅಂದ್ರೆ ಅದು ತುಂಬಾ ದ್ರವ ರೂಪದಲ್ಲಿ ಇರುತ್ತೆ. ಸೊ ಅದು ಈ ಒಂದು ಕಂಟೈನರ್ ಬರುತ್ತಾ? ಇದು ಮೊಲಾಸಿಸ್ ಟ್ಯಾಂಕ್ ಅಂತದೆ. ಇಲ್ಲಿ 2 ಟ್ಯಾಂಕ್ ಇದೆ. ಶುಗರ್ ಫ್ಯಾಕ್ಟರಿಯಿಂದ 2 ಅಲ್ಲಿಂದ ಬರ್ತದೆ. ಇಲ್ಲಿ ಎಕ್ಸೈಸ್ ಅಲಾಟ್ಮೆಂಟ್ ತಗೊಂಡ ನಂತರ ನಾವು ಎಕ್ಸೈಸ್ ಪರ್ಮಿಟ್ ತಗೊಂಡ ನಂತರ ಇಲ್ಲಿ ಮೊಲಾಸಿಸ್ ತಗೊಳ್ತೀವಿ. ಇದು ಶುಗರ್ ಡಿಸ್ಟಿಲರಿಯಲ್ಲಿ ಮೊಲಾಸಿಸ್ ಯೂಸ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಸ್ಟೋರ್ ಮಾಡ್ಲಿಕ್ಕೆ ಅಷ್ಟೇ. ಅಂದ್ರೆ ಈ ಪ್ರೊಸೆಸ್. ಸೊ ಇದು ಸ್ಟೋರೇಜ್, ಇದು ಮೊಲಾಸಿಸ್ ಸ್ಟೋರೇಜ್. ಸೊ ಸ್ಟೋರೇಜ್ ಇಂದ ನೆಕ್ಸ್ಟ್ ಪ್ರಾಸೆಸ್ ಏನು? ಸ್ಟೋರೇಜ್ ಇಂದ ನಮ್ದು ಇಲ್ಲೇ ಇದಕ್ಕೆ ಹೋಗ್ತದೆ, ಫರ್ಮೆಂಟೇಷನ್ ಸೆಕ್ಷನ್ಗೆ ಹೋಗುತ್ತೆ. ಓಕೆ, ಏನು ಯಾವ ಕಂಟೈನರ್ ಅಲ್ಲಿ ತುಂಬಿಕೊಳ್ಳುತ್ತೆ ಸರ್? ಅದು ಮೊಲಾಸಿಸ್ ಬಂದು ಪ್ರೀ ಫರ್ಮೆಂಟರ್, ಅದು ಸರ್ಕ್ಯುಲೇಷನ್ ಆಗುತ್ತೆ. ಫರ್ಮೆಂಟೇಷನ್ ಅಲ್ಲಿಂದ ಫರ್ಮೆಂಟೇಷನ್ ಸೆಕ್ಷನ್ ಇಲ್ಲಿ ಬರ್ತದೆ. ಅದು ಫರ್ಮೆಂಟೇಷನ್ ಸೆಕ್ಷನ್ ಇದು ಆಗ್ತದೆ, ಫರ್ಮೆಂಟೇಷನ್ ಆಗ್ತದೆ. ಅದರಿಂದ ಆಲ್ಕೋಹಾಲ್ ರೆಡಿ ಆಗ್ತದೆ. ಆಲ್ಕೋಹಾಲ್ ರೆಡಿ ಆಗಿ ಇದನ್ನ ಡಿಸ್ಟಿಲೇಷನ್ ಅಂತ ಕೊಡ್ತಾರೆ. ಸೊ ಇಟ್ಸ್ ಅ ಸ್ಮಾಲ್ ಪ್ರಾಸೆಸ್ ಅಷ್ಟೇ. ಬಟ್ ಒಂದು ಕಂಟೈನರ್ ಇಂದ ಇನ್ನೊಂದು ಕಂಟೈನರ್ಗೆ ಅದು ಪಾಸ್ ಆಗ್ತಾನೆ ಇರುತ್ತೆ. ಇದು ಬ್ಯಾಚ್ ವೈಸ್ ಇರ್ತದೆ. ಇದು ಸ್ಪಿರಿಟ್ ನೆಕ್ಸ್ಟ್ ಇದೆ. ಸ್ಪಿರಿಟ್ ಫರ್ಮೆಂಟೇಷನ್ ಸೆಕ್ಷನ್. ಸ್ಪಿರಿಟ್ ಸೆಕ್ಷನ್ ನೆಕ್ಸ್ಟ್ ಇದೆ. ಡಿಸ್ಟಿಲೇಷನ್ ಅಲ್ಲಿ ಸ್ಪಿರಿಟ್ ರೆಡಿ ಆಗುತ್ತೆ. ಬಾಯ್ಲಿಂಗ್ ಆಗಿ ಸ್ಪಿರಿಟ್ ರೆಡಿ ಆಗುತ್ತೆ. ಸೊ ಇದು ಎಷ್ಟು ದಿನಗಳವರೆಗೆ ಈ ತರ ಪ್ರಾಸೆಸ್ ನಡೆಯುತ್ತೆ ಸರ್? 60 hours ನಲ್ಲಿ ಈ ಪ್ರಾಸೆಸ್ ಕಂಪ್ಲೀಟ್. ಒನ್ ಫರ್ಮೆಂಟರ್ ರೆಡಿ ಆಗ 60 hours ಬೇಕು ಮೇಡಮ್. 60 hours. ಅದಕ್ಕೆ ಏನು ಹೀಟ್ ಕೊಡ್ತೀರಾ? ಇಲ್ರಿ ಮೇಡಮ್, ಏನಿಲ್ಲ. ನಾವು ಟೆಂಪರೇಚರ್ 35 ಡಿಗ್ರಿ ಅಷ್ಟ ಮೇಂಟೈನ್ ಮಾಡ್ತೀವಿ. ಏನಾಗ್ತಿದ್ರಿ ಇಲ್ಲಿ PM ದಾಗ ನಾವು ಡ್ರೈ ಸ್ಟೇಜ್ ಇರ್ತದ ಅದ ಡೆವಲಪ್ ಮಾಡ್ಕೊತೀವಿ. ಸೆಲ್ ಕೌಂಟ್ ಹಾಕಿ ಯೂಸ್ ಮಾಡ್ತೀವಿ. ಅದ್ರಾಗ PM ಇಲ್ಲೇ ಫೀಡ್ ಮಾಡ್ತೀವಿ. ಆದ ನಂತರ ಪರ್ ಅವರ್ 12 to 30 ಕ್ಯೂಬ್ ಸಿರಪ್ ಇದ್ರಾಗ ಫೀಡ್ ಮಾಡ್ತೀವಿ. ಅದ್ರಾಗ ಡ್ರೈ ಸ್ಟೇಜ್ ಮಾಡ್ತಿದ್ರಿ. ಅದ್ರಾಗ ಶುಗರ್ ದ ಕನ್ವರ್ಜನ್ ಆಲ್ಕೋಹಾಲ್ ದಾಗ ಮಾಡ್ತಿದ್ರಿ. ಶುಗರ್ ತಿಂದಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಿದ್ರಿ. ಆ ಡ್ರೈಸ್ ದ ವರ್ಕ್ ಆದ್ರಿ. ಆಫ್ಟರ್ 60 hours ಅದ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಆಗ್ತಿದ್ರಿ. ಆದ ನಂತರ ಈಗ ಒಂದು ಫರ್ಮೆಂಟರ್ಗೆ 14% ಆಲ್ಕೋಹಾಲ್ ತಯಾರಾಗುತ್ತೆ. ಸೊ ಅದು ಯಾವ ರೂಪದಲ್ಲಿ ಇರುತ್ತೆ? ಕಣ್ಣಿಗೆ ಹೆಂಗ್ ಕಾಣುತ್ತೆ ಅದು? ಅದ ಲಿಕ್ವಿಡ್ ಲಿಕ್ವಿಡ್ ಕಾಣುದ್ರಿ. ಹೆಂಗ್ ಇರ್ತದ್ರಿ, ನಾವು ಫೀಡಿಂಗ್ ಪ್ರೊಸೆಸ್ ಆಗಿದ್ದ 30 ಗ್ರಾವಿಟಿ ಆಗ್ತಿದ್ರಿ. ನಾವು ಎಲ್ಲ ಅದು ಮೇಜರ್ ಗ್ರಾವಿಟಿ ಮೇಲೆ ಮಾಡ್ತೀವಿ. ಸೊ ಇವಾಗ ಈ ಕಲರ್ ಅಲ್ಲಿ ಹೋಗ್ತಾ ಇದೆ, ಅದೊಂಥರ ಕಬ್ಬಿನ ರಸದ ಕಲರ್ ಅಲ್ಲಿ ಹೋಗುತ್ತೆ. ಬಟ್ ಇದು ಫರ್ಮೆಂಟೇಷನ್ ಆದ್ಮೇಲೆ
ಏನು ಎಥನಾಲ್ ಬರುತ್ತಲ್ಲ ಅದು ಯಾವ ಕಲರ್ ಅಲ್ಲಿ ಅದು ಇರುತ್ತೆ? ಕಲರ್ಲೆಸ್ ಕಲರ್ಲೆಸ್ ಇರುತ್ತೆ. ವಾಟರ್ ತರ ಇರುತ್ತೆ, ಕಲರ್ಲೆಸ್ ಇರುತ್ತೆ. ಸೊ ಅದು ಕಲರನ್ನ ಈ ಕಲರನ್ನ ತೆಗಿಯೋದಕ್ಕೆ ಡಿಸ್ಕಲರೇಷನ್ಗೆ ಅದು ಪ್ರಾಸೆಸ್ ಏನಾ? ಅದೇ ಮೇಡಮ್, ಇದು ಆಫ್ಟರ್ 60 hours ನಾವ್ ಏನ್ ಮಾಡ್ತೀವಿ, ಈ ಟ್ಯಾಂಕ್ ದಾಗ ಆ ಕಂಟೈನರ್ ದಾಗ ತಗೋತೀವ್ರಿ. ಅದು ಅದ್ರಾಗ ಹೆಂಗಂತೀವಿ, ಸ್ಲಜ್ ಸೆಪರೇಟ್ ಆಗ್ತಿದ್ರಿ. ಅದು ಸ್ಲಜ್ ಸೆಪರೇಟ್ ಆಗಿ ಲಿಕ್ವಿಡ್ ಆಗಿ ಆ ಟ್ಯಾಂಕ್ ದಾಗ ಹೋಗ್ತೀವಿ. ಅಲ್ಲಿಂದ ನಾವು ಡಿಸ್ಟಿಲೇಷನ್ ತಗೋತೀವಿ. ಡಿಸ್ಟಿಲೇಷನ್ ಸೊ ಅದ್ರಲ್ಲೂ ಕೂಡ ವೇಸ್ಟೇಜ್ ಇರುತ್ತಾ? ವೇಸ್ಟೇಜ್ ಇರುತ್ತೆ. ಏನಿರುತ್ತೆ, ಕಲರ್ ಇರುತ್ತಾ ಅಥವಾ ಏನಾದ್ರೂ ನಾವು ಮಡ್ ಲೈಕ್ ಸ್ಟ್ರಕ್ಚರ್, ಮಡ್ ಲೈಕ್ ಸ್ಟ್ರಕ್ಚರ್ ಅದು ಗೊಬ್ಬರಕ್ಕೆ ಬಳಸ್ತೀರಾ? ನಡೀತಿದ್ರಿ ಮೇಡಮ್. ಅದು ನಾವು ಹೊಲಕ್ಕೆ ಯೂಸ್ ಮಾಡಬಹುದ್ರಿ ಮೇಡಮ್. ಹಾ ಹಾ ಹಾ. ಗ್ರೇನ್ ಬೇಸಿದ್ರೆ ನಾವು ಶುಗರ್ ಏನು ಫ್ಯಾಕ್ಟ್ರಿಯಲ್ಲೂ ಕೂಡ ಅದು ಮಡ್ಡು ಬಂತದು. ಟೋಟಲ್ 2 days ಸೈಕಲ್ ಇದ್ದಿದ್ರಿ. ಇದು 2 days, ಇದು 1 day, ಇದು 1 day. ಸೊ ಫರ್ಮೆಂಟ್ ಅಂದ್ರೆ ಒಂದು ಸ್ಟೇಜ್ ಬೈ ಸ್ಟೇಜ್ ಇದಾದ ನಂತರ ಅದು ಬರ್ತಿದ್ರಿ. ನಂತರ ಅದು ಸೈಕಲ್ ಇದ್ದಿದ್ರಿ. ಹಾ ಹಾ ಹಾ. ಸೊ ಅದು ಎಷ್ಟು ಒಟ್ಟಾರೆ ಈ ಎಲ್ಲ ಇದು ಏನು ಯೂನಿಟ್ ಇದೆಯಲ್ಲ ಇಲ್ಲಿ, ಸೊ ಇವೆಲ್ಲ ಫರ್ಮೆಂಟೇಷನ್ ಆಗೋದಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಫರ್ಮೆಂಟರ್ 12 hours ಬೇಕ್ರಿ. ಒಂದು ಫರ್ಮೆಂಟರ್ ಡಿಸ್ಟಿಲ್ ಔಟ್ ಆಗಕ್ಕೆ. ಟೋಟಲ್ ಅದು 24 hours ದಾಗ 2 ಫರ್ಮೆಂಟರ್. ಓಕೆ. ಸೊ ಬಟ್ ಕಣ್ಣಿಗೆ ಕಾಣಲ್ಲ ಅದು ಫ್ಲೋ ಎಲ್ಲ, ಅದು ಪೈಪ್ ಮುಖಾಂತರ ಹೋಗುತ್ತಾ? ಪೈಪ್ ನಾವು ಫ್ಲೋ ಮೀಟರ್ ಇದಾವ್ರಿ, ಎಲ್ಲ ಫ್ಲೋ ಮೀಟರ್ ಇದಾವ್ರಿ. ಫ್ಲೋ ಕಾಣಿಸ್ತಿದೆ ನಮ್ಗೆ. ಅದೆಲ್ಲ ಸರ್ಕ್ಯುಲಿಂಗ್ ನಾವು ಪರ್ ಅವರ್ ಸ್ಯಾಂಪಲ್ ಎಲ್ಲ ಬಟ್ ಕಣ್ಣಿಗೆ ಕಾಣಲ್ಲ. ಬಟ್ ನೀವು ಅದನ್ನ ನಾವು ನಮ್ದು ಅನಾಲಿಸಿಸ್ ಇರ್ತಿದ್ರಿ. ಮತ್ತೆ ನಮ್ದು ಎಲ್ಲ ಸೂಪರ್ ಪೈಪ್ ಇದೆ, ಪೈಪ್ ಇದೆ. ಹಾ ಹಾ ಹಾ. ಎಲ್ಲ ಸೂಪರ್ವೈಸರ್ ನಮ್ಮ ಸೂಪರೇಟ್ ಆಪರೇಟರ್ ಇದಾವ್ರಿ. ಲ್ಯಾಬ್ ಕೆಮಿಸ್ಟ್ ನಮ್ಮ ಶಿಫ್ಟ್ ಇನ್ಚಾರ್ಜ್ ಎಲ್ಲಾರ್ದ ಎಲ್ಲ ಸೂಪರ್ವೈಸರ್ ಇರ್ತಿದ್ರಿ. ಅವ್ರ ಅನಾಲಿಸಿಸ್ ಮಾಡ್ತೇವ್ರಿ. ಎಷ್ಟು ಗ್ರಾವಿಟಿ ಬಂದಿದ್ವಿ, ಎಲ್ಲ ಆಲ್ಕೋಲ್ ತಯಾರಾಗಿ ಎಲ್ಲ ಫೀಡಿಂಗ್ ಹೋಗಿದ್ದು ಎಲ್ಲ ನಾವು ಪರ್ ಅವರ್ ನೋಡ್ತೀವ್ರಿ. ಅದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ? 3 lakh ಲೀಟರ್. 3 lakh ಲೀಟರ್. 1,50,000. 1.5 ಲಕ್ಷ. 1.5 lakh. ಓಕೆ, 1.5 ಲಕ್ಷ. ಸೊ ಇದು ಲೀಟರ್ಗೆ ಎಷ್ಟು ಹೋಗುತ್ತೆ ಇದು ಎಥನಾಲ್? ಲೀಟರ್ಗೆ ಈಗ ಬೇರೆ ಬೇರೆ ರೇಟ್ ಇದೆ ಮೇಡಮ್. ಈಗ ಇದು ನಮ್ಮದು ಸಿರಪ್ದಿಂದ ಮಾಡಿರೋದು 65 ರೂಪಾಯಿ, 60 ರೂಪಾಯಿ. ಆಮೇಲೆ ಬಿ ಇದರಿಂದ ಮಾಡಿದ್ದು 60 ರೂಪಾಯಿ. ಆಮೇಲೆ ಸಿ ಇದರಿಂದ 57 ರೂಪಾಯಿ. ಸ್ಪಿರಿಟ್ ಇದೆಯಾ ನಿಮ್ಮಲ್ಲಿ? ಸ್ಪಿರಿಟ್ ಉತ್ಪಾದನೆ ಮಾಡ್ತೀವಿ, ಮಾತ್ರ ಮಾಡ್ತೀವಿ. ಎಥನಾಲ್ ಮಾತ್ರ ಮಾಡ್ತೀರಿ. ಮುಂದೆ ನಾವು ಎಕ್ಸ್ಪಾನ್ಷನ್ ತಗೊಳ್ತಾ ಇದ್ದೀವಿ. ಇದು ಎಥನಾಲ್ ಇದೆಯಲ್ಲ, ಇದು 3 months ಪ್ರೊಡಕ್ಷನ್ ಅಥವಾ ಇದು ಕಂಟಿನ್ಯೂಸ್ ಪ್ರಾಸೆಸ್ ಹೋಲ್ ಇಯರ್? ಶುಗರ್ ಪ್ರೊಡಕ್ಷನ್, ಶುಗರ್ ಸೀಸನ್ ಇರುವಾಗ ಸಿರಪ್ನಿಂದ ಮಾಡ್ತೀವಿ. ಆಮೇಲೆ ಬಿ ವಿ ಮೊಲಾಸಿಸ್ನಿಂದ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಮತ್ತೊಂದು ಈಗ ಎಕ್ಸ್ಪಾನ್ಷನ್ ತಗೊಳ್ತಾ ಇದ್ದಾರೆ. ಎಲ್ಲ ಅವರು ಮುಂದೆ ಇದು 100 KLPD ಗ್ರೇನ್ ಬೇಸ್ಡ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಇಯರಿಂದ ನಮ್ದು ಸ್ಟಾರ್ಟ್ ಆಗ್ತದೆ. ಅದು ಕಂಟಿನ್ಯೂಸ್ ಆಗಿ ನಮ್ದು ಬಿ ವಿ ಮುಗಿದ ನಂತರ ಆಮೇಲೆ ನಾವು ಗ್ರೇನ್ನಿಂದ ಸೊ ಎಥನಾಲ್ ಪ್ರೊಡಕ್ಷನ್ ಇಟ್ಸ್ ಹೋಲ್ ಇಯರ್ ಪ್ರೊಡಕ್ಷನ್ ಇರುತ್ತೆ, ನಾನ್ ಸ್ಟಾಪ್. ಸೊ ಎಲ್ಲ ಇದು ಹೈಯೆಸ್ಟ್ ಎಥನಾಲ್ ಲಿಕ್ಕರ್ ಪ್ರೊಡಕ್ಷನ್ ಬಳಸ್ತಾರಾ ಅಥವಾ ಹೆಂಗೆ ಇದು? ಸ್ಪಿರಿಟ್ ಇಥನಾಲ್ ಪೆಟ್ರೋಲ್ ಮೇಲೆ ಬ್ಲೆಂಡಿಂಗ್ ಆಗುತ್ತೆ. ಸೊ ಹೇಗೆ ಎಥನಾಲ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಈಗ ಇದೇನು ಕಾಣ್ತಾ ಇದೆಯಲ್ಲ, ಇದು ಮೊಲಾಸಿಸ್ ಹೇಗೆ ಬೇರ್ಪಡುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಶುಗರು ಮತ್ತು ಮೊಲಾಸಿಸ್ ಹೇಗೆ ಬೇರ್ಪಡುತ್ತೆ ಮತ್ತು ಮೊಲಾಸಿಸ್ ಯಾವ ರೀತಿ ಅದನ್ನು ಸ್ಟೋರ್ ಮಾಡ್ತಾರೆ ಅಂತ. ಸೊ ಇದು ಮೊಲಾಸಿಸ್ ಸ್ಟೋರ್ ಮಾಡಿರುವಂಥದ್ದು. ಈ ಮೊಲಾಸಿಸ್ಸಿಂದ ಈ ಒಂದು ಅಬ್ಸಲ್ಯೂಟ್ ಆಲ್ಕೋಹಾಲ್ ಬರೋವರೆಗೆ ಪ್ರಾಸೆಸ್, ಎಥನಾಲ್ ಬರೋವರೆಗೂ ಪ್ರಾಸೆಸ್ ಹೆಂಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಇದು ಮೊಲಾಸಿಸ್. ಸೊ ಈ ಮೊಲಾಸಿಸ್ ಇದನ್ನ ನೀವು ಸ್ಟೋರ್ ಮಾಡ್ತೀರಾ? ಸ್ಟೋರ್ ಮಾಡಿ ಅದಾದ್ಮೇಲೆ ಪ್ರಾಸೆಸ್ ಏನಾಗುತ್ತೆ ಹೇಳಿ? ಆ ಮೊಲಾಸಿಸ್ ನಾವು ಈಗ ಫರ್ಮೆಂಟರ್ ಗೆ ಫೀಡ್ ಮಾಡ್ತೀವ್ರಿ ಮೇಡಮ್. ಈ ಫರ್ಮೆಂಟರ್ ಫೀಡ್ ಮಾಡಿ ಇದು ಡ್ರೈ ಈಸ್ಟ್ ರೀ ಮೇಡಮ್. ಈಸ್ಟ್ ಡ್ರೈ ಈಸ್ಟ್ ಮಾಡ್ತೀವಿ ನಾವು. ಪೇಪ್ ದಾಗ ಇದ್ರ ಡ್ರೈ ಈಸ್ಟ್ ನಾವು 40 kg ಹಾಕಿ ಇದು ಸೆಲ್ ಕೌಂಟ್ ಇನ್ಕ್ರೀಸ್ ಮಾಡ್ತೀವಿ. ಅದಕ್ಕೆ 10 to 12 hours ಹತ್ತಿದ್ರಿ ಮೇಡಮ್. ಸೊ ಇದಕ್ಕೆ ತಾವು ಮೊಲಾಸಿಸ್ಗೆ ಈಸ್ಟ್, ಡ್ರೈ ಈಸ್ಟ್ ಮತ್ತೆ ವಾಟರ್ ಹಾಕಿ ಮಿಕ್ಸ್ ಮಾಡ್ತೀರಿ. ಸೊ ಡ್ರೈ ಈಸ್ಟ್ ಮತ್ತೆ ವಾಟರ್ ಹಾಕಿ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಮಾಡ್ತೀರಿ. ಫರ್ಮೆಂಟೇಷನ್ ಪ್ರಾಸೆಸ್
ಒಂದು ಸುಮಾರು 12 ಅವರ್ಸ್ ತಗೊಳುತ್ತೆ. 12 hours 12 ಅವರ್ಸ್ ತಗೊಳುತ್ತೆ. ಅದ್ರಾಗ So, ನಾವು ಅದು ತಿರುಗುತ್ತಾ ಒಳಗಡೆ ಒಳಗೆ ಕಂಟೈನರ್ ಒಳಗಡೆ ಸರ್ಕ್ಯುಲೇಷನ್ ಆಗ್ತದೆ. ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದನ್ನ ನೀವು ಪರ್ಟಿಕ್ಯುಲರ್ ಡಿಗ್ರಿಯಲ್ಲಿ ಇದನ್ನ ತಾವು ಹೀಟ್ ಏನಾದ್ರೂ ಕೊಡ್ತೀರಾ? 30 to 35 ಡಿಗ್ರಿ ತನಕ ನಾವು ಆಗ ಹೀಟ್ ಮೇಂಟೈನ್ ಮಾಡ್ತೀವಿ. ಈಸ್ಟ್ ಏನ್ ಮಾಡುತ್ತೆ ಆಕ್ಚುಲಿ? ಈಸ್ಟ್ ಏನ್ ಮಾಡ್ತಿದ್ರಿ, ಮೊಲಾಸಿಸ್ ದಾಗ ಏನ್ ಶುಗರ್ ಕಂಟೆಂಟ್ ಇರ್ತದ, ಹಾ. ಶುಗರ್ ಕಂಟೆಂಟ್ ಬ್ರೇಕ್ ಮಾಡಿ ಆಲ್ಕೋಹಾಲ್ ದಾಗ ಪ್ರೊಡ್ಯೂಸ್ ಮಾಡ್ತಿದ್ರಿ. ಕನ್ವರ್ಟ್ ಮಾಡುತ್ತೆ ಅದನ್ನ. ಕನ್ವರ್ಟ್ ಮಾಡ್ತೀವಿ ಆಲ್ಕೋಹಾಲ್ ಶುಗರ್ ನ ಕನ್ಸ್ಯೂಮ್ ಮಾಡಿ ಅದು ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದೇನಿದು? ಇದು ಸ್ಪೆಂಟ್ ವಾಶ್ ಮೇಡಮ್. ಏನಿದು? ನಾವು ಪರ್ಮನೆಂಟ್ ದಾಗ ವಾಶ್ ಇರ್ತಿದ್ರಿ ಮೇಡಮ್. ವಾಶ್ ನಾವು ಡಿಸ್ಟಿಲೇಷನ್ ಮಾಡ್ತೀವ್ರಿ. ಹಾ. ಡಿಸ್ಟಿಲೇಷನ್ ಆಗಿ ಹಾಕ್ತಿದ್ರಿ. ಈ ಪರ್ಮನೆಂಟ್ ವಾಶ್ ದಾಗ ಒಟ್ಟು 14% ಆಲ್ಕೋಹಾಲ್ ಇರ್ತಿದ್ರಿ ಮೇಡಮ್. 14% ವಾಶ್ ಇಂದ 14% ಆಲ್ಕೋಹಾಲ್ ಸೆಪರೇಟ್ ಆದ ನಂತರ ಅದ ಏನು ಉಳಿತಿದ್ರಿ ಮೇಡಮ್ ಕೆಳಗೆ ಲಿಕ್ವಿಡ್, ಅದು ಸ್ಪೆಂಟ್ ವಾಶ್. ಓಕೆ ಸ್ಪೆಂಟ್ ವಾಶ್. ಓಕೆ ಗೊತ್ತಾಯ್ತು. ಸೊ ಈಗ ಮೊಲಾಸಿಸ್ಗೆ ಈಸ್ಟು ಮತ್ತೆ ಹಾಟ್ ವಾಟರ್ ನ ಮಿಕ್ಸ್ ಮಾಡಿದ ಮೇಲೆ ಅದು ಏನು ಮೊಲಾಸಿಸ್ ಬರುತ್ತೆ, ಆ ಮೊಲಾಸಿಸ್ ಆದ್ಮೇಲೆ ವಾಶ್ ಆದ್ಮೇಲೆ ಉಳಿಯುವಂತದ್ದು ಇದು ಸ್ಪೆಂಟ್ ವಾಶ್ ಅಲ್ಲಿ ಉಳಿಯೋದು. ಇದೇನ್ ಮಾಡ್ತೀರಿ? ಇದೇನ್ ಮಾಡ್ತೀವಿ ಮೇಡಮ್, ಇದ್ರಾಗಿಂದ ಸಾಕದ ನೀರು ಹೊರಗ್ ತೆಗಿದೀವ್ರಿ. ಇದ್ರಾಗ ನೀರ್ ಹೊರಗ್ ತೆಗಿತೀರಿ? ನೀರಿಗೆ ಇರ್ತಿದ್ರಿ. ಇದ್ರಾಗ ಇತರದ ಬಿಕ್ಸ್ ಈಗ 4 ಐತ್ರಿ. ಅದ್ ನಮ್ದ ಇಂಡಿಪೆಂಡೆಂಟ್ ಮತ್ತೆ ಇಂಟಿಗ್ರೇಟೆಡ್ ಇವಾಪರೇಷನ್ ಸೆಕ್ಷನ್ ಇದ್ರಿ. ಇವಾಪರೇಷನ್ ಸೆಕ್ಷನ್ ಏನ್ ಮಾಡ್ತೀರಿ, ಇದ್ರಾಗಿಂದ ನೀರ್ ಅಟ್ಟ ಸೆಪರೇಟ್ ಮಾಡ್ತಿದ್ರಿ. ಸೆಪರೇಟ್ ಮಾಡ್ತೀರಿ? ನೀರ್ ಸೆಪರೇಟ್ ಆದ ನಂತರ ಇದು ಬ್ರಿಕ್ಸ್ 40 ಬ್ರಿಕ್ಸ್ ಬರ್ತಿದ್ರಿ. ಇದು ಒಂಥರ ಮಡ್ ತರ ಉಳಿಯುತ್ತಾ? ಮಡ್ ಅಂದ್ರೆ 40 ಬ್ರಿಕ್ಸ್ ಒಂದು ಮೊಲೈಸ್ ತರ ಇರ್ತಿದ್ರಿ. ಒಟ್ಟ 40 ಬ್ರಿಕ್ಸ್ ಇರ್ತಿದ್ರಿ. ಅದು ಸ್ಪೆಂಟ್ ವಾಶ್ ಏನ್ ಮಾಡ್ತದ್ರಿ, ಬಾಯ್ಲರ್ ಇರ್ತಿದ್ರಿ ನಮ್ದು. ಬಾಯ್ಲರ್ ಫೀಡ್ ಮಾಡ್ತಿದ್ರಿ. ಅದು ಬಾಯ್ಲರ್ ಏನ್ ಮಾಡ್ತಿದ್ರಿ, ಅಲ್ಲಿ ಬಾಯ್ಲರ್ದಾಗ ಜಾಗ ಇರ್ತದ, ಅದ್ರಾಗ ಸ್ಪ್ರೇ ಮಾಡಿ ಅದ ಉಗಿ ಹಾಕ್ತಿದ್ರಿ ಅಲ್ಲಿ. ಆಮೇಲೆ ಅದೇನಾಗುತ್ತೆ? ಅದು ಬಾಯ್ಲರ್ದಾಗ ಹೀಟ್ ಪ್ರೊಡ್ಯೂಸ್ ಆಗ್ತಿದ್ರಿ. ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ಮತ್ತೆ ಅದನ್ನ ಏನ್ ಮಾಡ್ತೀರಿ? ಅದಿಲ್ರಿ, ಅಲ್ಲ ಇದು ಸ್ಪೆಂಟ್ ವಾಶ್ ಮುಗಿತಲ್ಲ, ಅದು ಮುಗೀತು. ಸೊ ಇದಾದ ಮೇಲೆ ಇದು ಇಷ್ಟೆಲ್ಲ ಹಾಕಾದ್ಮೇಲೆ ಸೊ ಇದು ಹೆಂಗೆ ಇದು? ಅದು ನಾವು ಡಿಸ್ಟಿಲೇಷನ್ ಇದ್ರೆ ಮೇಡಮ್. ಡಿಸ್ಟಿಲೇಷನ್ ದಾಗ ಮತ್ತೆ ಇದು ಏನಾಗ್ತಿದ್ರಿ ಮೇಡಮ್, ವಾಶ್ ದಾಗ ಎಲ್ಲ ಅಂದ್ರೆ ಆಸ್ ಪರ್ ಪೆಟ್ರೋಲ್. ವಾಶ್ ಅಲ್ಲಿ ಇದು ಸಪರೇಟ್ ಆಗುತ್ತೆ. ವಾಶ್ ಇದು ಸಪರೇಟ್ ಆಗುತ್ತೆ. ಇದು ಡಿಸ್ಟಿಲೇಷನ್ ಕಾಲಮ್ ಇರ್ತಿದ್ರಿ ಮೇಡಮ್. ಹೆಂಗ್ ಇರ್ತಿದ್ರಿ, 78 ಡಿಗ್ರಿ ಟೆಂಪರೇಚರ್ ದಾಗ ಇದು ಹೆಂಗ್ ಇರ್ತಿದ್ರಿ, ಡಿಸ್ಟಿಲೇಷನ್ ಕಾಲಮ್ ಇರ್ತಿದ್ರಿ. ಏನಾಗ್ತಿದ್ರಿ ಅದ್ರಾಗ ಆಸ್ ಪರ್ ಮೆಲ್ಟಿ ಬಾಯ್ಲಿಂಗ್ ಪಾಯಿಂಟ್, ಇದು ಬಾಯ್ಲಿಂಗ್ ಪಾಯಿಂಟ್ 70 ದಾಗ ಅದು ಸೆಪರೇಟ್ ಆಗ್ತಿದ್ರಿ. ಆಸ್ ಪರ್ ಪೆಟ್ರೋಲ್ ಹೆಂಗೈತಿ, ಕ್ರೂಡ್ ಆಯಿಲ್ ಇಂದ ಪೆಟ್ರೋಲ್ ರಾಕೆಟ್ ಹಿಂಗ್ ಸೆಪರೇಟ್ ಆಗಲ್ಲ, ಹಂಗ 70 ದಾಗ ಇದು ಆರ್ ಎಸ್ ಸೆಪರೇಟ್ ಆಗ್ತಿದ್ರಿ. ಮತ್ತೆ ಸ್ಪೆಂಟ್ ವಾಶ್ ಗುರ್ತಿದ್ರಿ. ಇದು ಸಪರೇಟ್ ಆಗುತ್ತೆ, ಮತ್ತೆ ಇದು ಸಪರೇಟ್ ಆಗುತ್ತೆ. ಇದು ನೆಕ್ಸ್ಟ್ PRC ದಾಗ ಇದ್ರಾಗಿಂದ ಇಂಪ್ಯೂರಿಟೀಸ್ ಹತ್ರ ಹೋಗ್ತಾವ್ರಿ ಮೇಡಮ್. ಮತ್ತೆ ಇದು RS ಇರ್ತಿದ್ರಿ, ಪ್ರೈಮರ್ ಪ್ರಾಡಕ್ಟ್ RS ಇರ್ತಿದ್ರಿ. ಆದ ನಂತರ ಹೆಂಗ್ ಮಾಡ್ತೀವ್ರಿ, ನಮ್ದು FA ಸೆಕ್ಷನ್ ಇರ್ತಿದ್ರಿ, ಫೈನಲ್ ಆಲ್ಕೋಹಾಲ್ ಅಂತ, ಫ್ಯೂಲ್ ಆಲ್ಕೋಹಾಲ್ ಅಂತ FA ಸೆಕ್ಷನ್ ಇದ್ರಿ. ಅದ್ರಾಗ ಏನ್ ಮಾಡ್ತಿದ್ವಿ, ಇದ್ರಾಗ 96% ಆಲ್ಕೋಹಾಲ್ ಮತ್ತೆ 4% ವಾಟರ್ ಇರ್ತಿದ್ರಿ ಮೇಡಮ್. ಮತ್ತೆ RS ದಾಗ್ರಿ ಮೇಡಮ್. ಮತ್ತೆ FA ಸೆಕ್ಷನ್ ಏನ್ ಮಾಡ್ತಿದ್ರಿ, ನಮ್ದು 4% ಆಲ್ಕೋಹಾಲ್ ಇರ್ತಿದ್ದ, ಅದು ಅನ್ಹೈಡ್ರೇಸ್ ಆಲ್ಕೋಹಾಲ್ ಮಾಡ್ತಿದ್ರಿ. ಅದ್ರಾಗಿಂದ 4% ಆಲ್ಕೋಹಾಲ್ ಸೆಪರೇಟ್ ಆಗ್ತಿದ್ರಿ ಮೇಡಮ್. ಆಲ್ ರೈಟ್, ಓಕೆ. ಸೊ ಇದು ಮೊಲಾಸಿಸ್ ಅಂದ್ರೆ ಪ್ರೊಡಕ್ಷನ್, ಶುಗರ್ ಪ್ರೊಡಕ್ಷನ್ ಚಾಲು ಇದ್ದಾಗ ಇದು ಮೊಲಾಸಿಸ್. ಸೊ ಇದು ಮೊಲಾಸಿಸ್ ಪ್ರೊಡಕ್ಷನ್ ಇಲ್ಲ ಅಂತ ಅನ್ನೋದಾದ್ರೆ ನೀವು ಇದೇನಿದು ಸಿರಪ್ ಯಾವಾಗ ನಮ್ದು ಕೇನ್ ಫ್ಯಾಕ್ಟ್ರಿಗೆ ಬರ್ತಿದ್ರಿ, ಅವಾಗ ನಾವು ಸಿರಪ್ ತಗೋತೀವ್ರಿ. ಮತ್ತೆ ಹೆಂಗ್ ಇರ್ತಿದ್ರಿ, ಕೇನ್ ಬರೋದು ಆಫ್ ಸೀಸನ್, ಶುಗರ್ದು ಆಫ್ ಸೀಸನ್ ಇದ್ರೆ ಅವಾಗ ಮೊಲಾಸ್ ಇರ್ತಿದ್ರಿ. ಓಕೆ, ಇದು ಸ್ಟೋರ್ ಮಾಡಬಹುದು, ಇದು ಸ್ಟೋರ್ ಮಾಡಕ್ ನಡಲ್ರಿ ಮೇಡಮ್. ಓಕೆ, ಇದ್ರಲ್ಲೂ ತಾವು ಇದು ಮಾಡ್ತೀರಿ? ಈಗ ಸಿರಪ್ ಮೇಲೆ ನಡ್ತಿದ್ರಿ ಮೇಡಮ್. ಓಕೆ, ಈಗ ಸಿರಪ್ ಮೇಲೆ ಐತಿ. ಸಿರಪ್ ಯಾಕಂತಂದ್ರೆ ಕಬ್ಬು ಇದ್ದಾಗ, ಕಬ್ಬು ಇಳುವರಿ ಇದ್ದಾಗ, ಶುಗರ್ ಫ್ಯಾಕ್ಟರಿ ಚಾಲು ಇದ್ದಾಗ ನೀವು ಈ ಒಂದು ಸಿರಪ್ ಇಂದ ಪ್ರೊಡಕ್ಷನ್ ಮಾಡ್ತೀರಿ. ಸೊ ಇಲ್ಲ ಶುಗರ್ ಇದು ಫ್ಯಾಕ್ಟರಿ ಬಂದಾಗಿದೆ, ಅಲ್ಲಿ ಇದು ಪ್ರೊಡಕ್ಷನ್ ನಡೀತಿಲ್ಲ ಅನ್ನುವಾಗ ಮೊಲಾಸಿಸ್ ಇಂದ ಉತ್ಪಾದನೆ ಪ್ರೊಡಕ್ಷನ್ ಮಾಡ್ತೀರಿ. ಶುಗರ್ ಕ್ರಿಸ್ಟಲೈಸ್ ಶುಗರ್ ಆದ ನಂತರ ಮೊಲಾಸಿಸ್ ಅವ್ರದ ಲಾಸ್ಟ್ ಪ್ರಾಡಕ್ಟ್ ಇದು ಉಳಿತಿದ್ರಿ ಮೇಡಮ್. ಮೊಲಾಸಿಸ್ ಹೇಗಂತ ಮೊಲಾಸಿಸ್ ಉಳಿದ ನಂತರ ನಾವು ಸ್ಟೋರೇಜ್ ಎಲ್ಲ ಮಾಡ್ಕಿದ್ವಿ, ಫುಲ್ ಸೀಸನ್ ಸ್ಟೋರೇಜ್ ಮಾಡ್ತೀವ್ರಿ. ಅವಾಗ ನಾವು ಸಿರಪ್ ತಗೋತೀವ್ರಿ. ಮತ್ತೆ ಕಬ್ಬ ಆದ ನಂತರ ಇದ್ರೆ ಮೇಡಮ್ ಮೊಲಾಸಿಸ್ ತಗೋದ್ರಿ. 4 months ಇದು ನಡೀತಿದ್ರಿ ನಮ್ದು. ವಾಶ್ ಇರ್ತಿದ್ರಿ ಮೇಡಮ್. ಅದ್ರಾಗ ಎಷ್ಟು % ಆಲ್ಕೋಹಾಲ್ ರೆಡಿ ಆಗಿತ್ರಿ, ಇದು ಡಿಸ್ಟಿಲೇಷನ್ ಅಸೆಂಬ್ಲಿ ನೋಡ್ತೀವಿ ಮೇಡಮ್. ಮುಂದೆ ಕಾಲಮ್ ಇದ್ರೆ ಅದು ಸೇಮ್ ಸ್ಮಾಲ್ ಸ್ಟ್ರಕ್ಚರ್. ಇದು ಇದ್ರಾಗ ವಾಶ್ ಹಾಕಿ ನಾವು 80 ಡಿಗ್ರಿಗೆ ಟೆಂಪ್ರೇಚರ್ ಇಡ್ತೀವಿ. ಒಂದು ತಾಸ್ದಾಗ ಒಂದು ಕಲೆಕ್ಟ್ ಆಗ್ತಿದ್ರಿ. ಅದ್ರಾಗ ನಾವು ಹೈಡ್ರೋಮೀಟರ್ ನೋಡಿ ಅದ್ರಾಗ ಆಲ್ಕೋಹಾಲ್ ಚೆಕ್ ಮಾಡ್ತೀವಿ. ಮತ್ತೆ ಪರ್ಮನೆಂಟ್ದಾಗ ಎಷ್ಟು ಆಲ್ಕೋಹಾಲ್ ರೆಡಿ ಆಗೈತಿ ಆದ್ಮೇಲೆ ನಾವು ಕಂಡು ಹಿಡ್ತೀವಿ ಮೇಡಮ್. ಅದು ಹಾಟ್ ಪ್ಲೇಟ್ ಇದೆಲ್ಲ ಮೇಡಮ್ RS ಬಿರೇಸ್ ಮತ್ತೆ ಹೆಂಗಿರ್ತದೆ ಮೇಡಮ್, ಇದೆಲ್ಲ ವಾಶ್ ಸ್ಯಾಂಪಲ್ ರೀ ಮೇಡಮ್.
ಇದೆಲ್ಲ ವಾಶ್ ಸ್ಯಾಂಪಲ್. ಏನಿದು? ವಾಶ್ ಸ್ಯಾಂಪಲ್ ರೀ, ಫರ್ಮೆಂಟೇಷನ್ ವಾಶ್. ಅವ್ರು ಹೆಂಗೆ ಮೊಲಾಸಿಸ್ ಮತ್ತು ವಾಟರ್ ಆಗಿ ಏನು ರೆಡಿ ಮಾಡ್ತೀವಲ್ಲ ಹಿಂಗೆ 60 hours ಹಿಡಿತೀವಿ ರೀ ಮೇಡಮ್. ಮತ್ತು ಪರ್ ಅವರ್ ನಾವು ಅನಾಲಿಸಿಸ್ ಮಾಡ್ತೀವಿ ರೀ. ಇದ್ರಾಗ ಹೈಡ್ರೋಮೀಟರ್ ಡೀಪ್ ಮಾಡಿ ಅದು ಹೈಡ್ರೋಮೀಟರ್ ಹೆಂಗೆ ಗ್ರಾವಿಟಿ ಲೋ ಆಗ್ತಾವೆ ರೀ ಮೇಡಮ್. ಜೋರು ಆದ ನಂತರ ಅದು ಫರ್ಮೆಂಟರ್ ರೆಡಿ. ಪರ್ ಡೈಲಿ ಸಿರಪ್ದ ಬ್ರಿಕ್ಸ್ ನೋಡ್ತೀವಿ ರೀ, ಬ್ರಿಕ್ಸ್ ಎಟ್ಟೈತೆ ರೀ, pH ನೋಡ್ತೀವಿ ರೀ, ಮತ್ತು ಟೆಂಪ್ರೇಚರ್ ನೋಡ್ತೀವಿ ರೀ, ಮತ್ತು ಫರ್ಮೆಂಟರ್ದ ಆಲ್ಕೋಲ್ ಚೆಕ್ ಮಾಡ್ತೀವಿ ರೀ, ಪರ್ ಅವರ್ ಗ್ರಾವಿಟಿ ನೋಡ್ತೀವಿ ರೀ, RS ನೋಡ್ತೀವಿ ರೀ. RS ಹೆಂಗಿರ್ತೀವಿ ರೀ ಮೇಡಮ್, ಮಿನಿಮಮ್ 5 hours ಇಡ್ಬೇಕು ರೀ. ಏನಿದು? ಅದು ಮೇಡಮ್ ಡ್ರೈಸ್ಟ್ ರೀ, ಹಾಂ, ಡ್ರೈಸ್ಟ್ ಐತೆ ನೋಡಿ ಮೇಡಮ್. ನಾವು ಡ್ರೈಸ್ಟ್ ತುಳ್ಸಿದ್ವಿ ಮೇಡಮ್. ಅದು ಹಾಂ ಹಾಂ ಡ್ರೈಸ್ಟ್ ರೀ ಮೇಡಮ್. ಇದು ಏನು ಫರ್ಮೆಂಟೇಷನ್ ಹೋಗಿದಾಗ ಅದು ಇದು ರೀ ಮೇಡಮ್, ಮೈಕ್ರೋ ಆರ್ಗಾನಿಸಮ್ ರೀ ಅದು. ಇದು ಏನು ಮಾಡ್ತೀವಿ, ಇದು ಶುಗರ್ ತಿಂದ ಆಲ್ಕೋಲ್ ಪ್ರೊಡ್ಯೂಸ್ ಮಾಡ್ತಾವೆ. ಇದು ಅನಲೈಸರ್ ಕಾಲಮ್ ಬರ್ತದೆ ರೀ. ಅನಲೈಸರ್ ಕಾಲಮ್ ಟಾಪಿಗೆ ಫೀಡ್ ಮಾಡ್ತೀವಿ ರೀ. ಇದ್ರಿ 46,000 ಹೊಂಟಿತ್ತು ರೀ. ಇತ್ತರದ್ದು ರೀ ಬಾಟಮ್ದಿಂದ ಪೇಂಟ್ ವಾಶ್ ಬರ್ತದೆ ರೀ. ಇದ್ರಿ ಯಾವ ಪ್ಲ್ಯಾಂಟ್ಗೆ ರೀ ಫೀಡ್ ಮಾಡ್ತೀವಿ. ಈ ಕಡೆ ರೀ ಇತ್ತರಕ್ಕೆ ರೀ PRC ಫೀಡ್ದು ರೀ ವೇಪರ್ ಬರ್ತಾವೆ. PRC ಫೀಡ್ದು PRC ಕಾಲಮ್ದು ರೀ ವೇಪರ್ ಬರ್ತಾವೆ. ಈ ಅನಲೈಸರ್ ಆ ವೇಪರ್ ಮ್ಯಾಗ ರೀ ಅವ ಅನಲೈಸರ್ ಕಾಲಮ್ ವೇಪರ್ ರೀ ಏರಿ ಆ ಥರ ಪ್ರೈಮರಿ ಕಂಡೆನ್ಸೇಟ್ ಬರ್ತಿದ್ರಿ. ಇಲ್ಲಿ ಬರ್ತಿದ್ರಿ ಅವು ಪ್ರೈಮರಿ ಕಂಡೆನ್ಸೇಟ್. ಇತ್ತರದ್ದು ರೀ ರಿಪ್ಲಕ್ಸ್ ಕೊಂಡು ಇತ್ತರದ್ದು ರೀ ಡ್ರಾ ತೆಗಿತೀವಿ ರೀ, RS ಡ್ರಾ. ಇದ್ರಿ ಇಥಿನಾಲ್ ಪ್ಲ್ಯಾಂಟ್ಗೆ ಫೀಡ್ ಮಾಡ್ತೀವಿ ರೀ. ಇದು ಇಥಿನಾಲ್ ಪ್ಲ್ಯಾಂಟ್ ರೀ. ಇತ್ತಗೆ ರೀ ನಾವು ಫೀಡ್ ಮಾಡ್ತೀವಿ ರೀ. ಇಲ್ಲಿ ಸ್ಟೀಮ್ ಹಚ್ಚಿವಿ ರೀ, ಇಲ್ಲಿಂದ ಫೀಡ್ ಆಗ್ತೈತೆ ರೀ ವೇಪರ್ ರೀ. ಈ ಬೇಡ್ದಾಗ ಬಂದ್ರಿ ಇಲ್ಲಿಂದ ಈ ಕಾಲಮ್ಗೆ ರೀ ವೇಪರ್ ಕೊಟ್ಟಿವಿ ರೀ, ಸ್ಟೀಮ್ ಭೀ ಹಚ್ಚಿದ್ರಿ ಇದು. ಮತ್ತು ರೀ ರೀಜನ್ರೇಷನ್ ರೀ ಇಲ್ಲಿಂದ ಡ್ರಾ ಹೊಂಟ್ತದೆ ರೀ, ಇಲ್ಲಿಂದ ಇಲ್ಲಿಂದ ಇದು ಆಪ್ರೇಷನ್ ಪ್ಲ್ಯಾಂಟ್ ರೀ. ಇದು ಇಂಟಿಗ್ರೇಟೆಡ್ ರೀ. ಅಂದರೆ ಅನಲೈಸರ್ ಕಾಲಮ್ ಇತ್ತು ನೋಡ್ರಿ, ಹತ್ರ ವೇಪರ್ ಇತ್ತಗೆ ಬರ್ತಾವೆ ರೀ. ಫಸ್ಟ್ ವೇಪರ್ ಇದರಿಂದ ಇಲ್ಲಿಂದ ಇತ್ತ ಪೇಂಟ್ ವಾಶ್ ಫೀಡ್ ಇರ್ತೈತೆ ರೀ. ಇತ್ತ ಪ್ರೊಸೆಸ್ ಕಂಡಿಸೈಡ್ ಹೊಂಟಿತ್ತು ರೀ. ಅದು CPU ಕಳಿಸ್ತೀವಿ ಇಲ್ಲ ರೀ. ಇದು ರೀ ಇದು ಬಂದಿದೆ, ಇವು ಆನ್ಲೈನ್ ಇದ್ದಾವೆ ರೀ. ಇಲ್ಲಿ ಈ ಥರ ಪ್ರೊಸೆಸ್ ಕಂಡಿಸೈಡ್ ರೀ, ಈ ಥರ ಲೆವೆಲ್ ಮೇಂಟೈನ್ ಮಾಡಿರಿ. ಇವಾಗ ಪ್ರೊಸೆಸ್ ಕಂಡಿಸೈಡ್ CPU ಕಳಿಸ್ತೀವಿ. ಅಂದ್ರೆ ರೀ ಇಲ್ಲಿಂದ ಈ ಥರ ಪೇಂಟ್ ವಾಶ್ ಬ್ರೇಕ್ಸ್ ಕಡಿಮೆ ಇದೆ ರೀ. ಇಲ್ಲಿಂದ ಈ ಥರ ಔಟ್ ರೀ ಹೆಚ್ಚಾಗ್ತದೆ. ಪ್ರೊಸೆಸ್ ಕಂಡೀಷನ್ ನೀರು ತೆಗೆದು ಇಲ್ಲ ರೀ, ಎಲ್ಲ ಆಟೋದಾಗಿದೆ. ಹಾಂ ರೀ, ಎಲ್ಲ ಆಟೋದಾಗಿದೆ. ಎಲ್ಲ ಪ್ರೊಸೆಸ್ ಆದ ನಂತರ ಇಲ್ಲಿಂದ ನಾವು RS ಸ್ಯಾಂಪಲ್ ಚೆಕ್ ಮಾಡ್ಬೋದು. ಇದರಿಂದ RS ಎಲ್ಲಿ ಬರ್ತೀವಿ, RS ಫೀಡ್ದಾಗ ಹೋಗ್ತಿದ್ರಿ ಮೇಡಮ್. ಸ್ಪಿರಿಟ್ ರೀ ಮೇಡಮ್, ರೆಕ್ಟಿಫೈಡ್ ಸ್ಪಿರಿಟ್ದಿಂದ 4% ವಾಟರ್ ರಿಮೂವ್ ಆದ ನಂತರ ಇಥನಾಲ್ ಆಗ್ತಿದ್ರಿ ಮೇಡಮ್. ಮತ್ತು ಇಲ್ಲಿಂದ RS ಬರ್ತಿದ್ರಿ, ಮತ್ತು ಆ RS ಫೀಡ್ದಾಗ ಹೋಗಿದ್ರಿ. ನಮ್ದು ಇದು FA ಪ್ಲಾಂಟ್ ರೀ ಮೇಡಮ್. ನಾ ಏನು ರೀ ಸರ್ FA ಪ್ಲಾಂಟ್ದಾಗ ಆಗಿದ್ರಿ 4% ವಾಟರ್ ಅಟ್ಟ ರಿಮೂವ್ ಆಗ್ತಿದ್ರಿ, ಬೇರೆ ಏನಾಗಲ್ಲ ರೀ ಆ ಥರ. ಹಾಂ, ಆದ ನಂತರ ಅಲ್ಲಿ ಆ ಸ್ಯಾಂಪಲ್ದಿಂದ ನಾವು ಅದ್ರಿ ಮೇಡಮ್ IS ರೀ, ಏನಂಗಂದ್ರೆ ಇಂಪ್ಯೂರ್ ಸ್ಪಿರಿಟ್ ರೀ ಮೇಡಮ್. ಇಂಪ್ಯೂರ್ ಸ್ಪಿರಿಟ್, ಪ್ಯೂರ್ ಸ್ಪಿರಿಟ್ ರೀ. ಇದು ಇದು ಅದು ಮೊಲಾಸಿಸ್ ಕೊನೆಗೆ ಈ ಕಲರ್ ಬರುತ್ತೆ. ಇದು ರೆಕ್ಟಿಫೈಡ್ ಸ್ಪಿರಿಟ್ ರೀ ಮೇಡಮ್. ಸುಡಲ್ವಾ ಅದು? ಇಲ್ರಿ ಮೇಡಮ್, ಇದ್ರಾಗ ಇಂಪ್ಯೂರಿಟೀಸ್ ಇರ್ತಾವ್ರಿ. ಇದ್ರಾಗ ಆಲ್ಕೋಲ್ ಮತ್ತು 4% ವಾಟರ್ ಇದ್ರದ್ದು. RSದಾಗ 40% ವಾಟರ್, 60% ವಾಟರ್, 40% RS ಮತ್ತು ಲೆಮನ್ ಗ್ರಾಸ್ ಫ್ಲೇವರ್ ಹಾಕಿದ ನಂತರ ಇದು ಸ್ಯಾನಿಟೈಸರ್ ಆಗ್ತಿದ್ರಿ ಮೇಡಮ್. ಓ ಹೌದಾ? ಕೊರೋನಾದಾಗ ಎಲ್ಲ ಡಿಸ್ಲರಿದಾಗ ಇದು ಪ್ರಾಡಕ್ಟ್ ಚಾಲು ಐತ್ರಿ, ಸ್ಯಾನಿಟೈಸರ್ ಪ್ರೊಡಕ್ಷನ್. ಕರೋನಾದಲ್ಲೆಲ್ಲ ಅವಾಗ ಜಾಸ್ತಿ ಕರೋನಾ ಇತ್ತಲ್ಲ, ಅವಾಗ ಜಾಸ್ತಿ ಇದನ್ನ ಇಥನಾಲ್ ಅಂತಾನೆ, ಇಥನಾಲ್ ಸ್ವಲ್ಪ ಇದರಲ್ಲಿ ಇದು ಸ್ಯಾನಿಟೈಸರ್ ಶಾರ್ಟೇಜ್ ಆದಾಗ ಇದನ್ನ ಯೂಸ್ ಮಾಡ್ತಾ ಇದ್ರು. ಈಗ RS ದಿಂದ ಮೇಡಮ್ 4% ವಾಟರ್ ರಿಮೂವ್ ಆದ ನಂತರ ಇದು ನಮ್ದು ಇಥನಾಲ್ ಪ್ರಾಡಕ್ಟ್ ಆಗ್ತಿದ್ರಿ ಮೇಡಮ್. ಇದು ಎಥನಾಲ್ ಮೇಡಮ್. ಇದ್ರ RS ದಿಂದ ಒಟ್ಟು 4% ವಾಟರ್ ಅಟ್ಟ ರಿಮೂವ್ ಆಗ್ತಿದ್ರಿ ಮೇಡಮ್. ಇದು ಅಷ್ಟು ಸ್ಮೆಲ್ ಇಲ್ಲ, ಅದು ಬಹಳ ಸ್ಮೆಲ್ ಇತ್ತು. ಅದ್ರಾಗ ಸೇಮ್ ಸ್ಮೆಲ್ ರೀ, ಸ್ವಲ್ಪ ಜರ. ಇದು ಏನೇನಕ್ಕೆ ಬಳಸ್ತಾರೆ ಎಥನಾಲ್? ಈಗ ನಾವು 18% ಪೆಟ್ರೋಲ್ದಾಗ ಬ್ಲೆಂಡಿಂಗ್ ಮಾಡ್ತಾರೆ ರೀ. ಪೆಟ್ರೋಲ್ದಾಗ ಮಿಕ್ಸ್ ಮಾಡಿ ನಾವು ಈಗ ವೆಹಿಕಲ್ಗೆ ಯೂಸ್ ಮಾಡ್ತೀವಿ ರೀ ಇದು. ಸೊ ಇದನ್ನ ಬಟ್ ಅದು ಸ್ಪಿರಿಟ್ ನ ಆಲ್ಕೋಲ್ ಹೆಂಗಾಗ್ತದೆ, ಇದು ಸ್ಪಿರಿಟ್ ಮೇನ್ ಪ್ರಾಡಕ್ಟ್ ರೀ. ಅದ್ರಾಗಿಂದ ಸ್ಪಿರಿಟ್ ದಿಂದ ಇಂಪ್ಯೂರಿಟೀಸ್ ತೆಗೆದ್ರ ಏನೇ ನಾವು ಡ್ರಿಂಕಿಂಗ್ ಆಲ್ಕೋಲ್ ಏನೇ ಹೇಳ್ತಾರೆ, ಏನೇ ಅಂತಾರೆ ಅದ್ರಾಗ, ಅದಕ್ಕೆ ಸೆಪರೇಟ್ ಪ್ಲಾಂಟ್ ಇರ್ತಿದ್ರಿ. ಇಲ್ಲಿ ನಮ್ರಿ ಇಲ್ರಿ, ನೆಕ್ಸ್ಟ್ ಇಯರ್ ಆಗ್ಬೋದು. ಈಗ ಎಕ್ಸ್ಪಾನ್ಷನ್ ನಡೀತಿದ್ರಿ ಮೇಡಮ್. ಸೊ ಈ ಎಥನಾಲ್ ಒಂದ್ ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ನಡೆಯುತ್ತೆ? 1.5 lakh ಲೀಟರ್, 1.5 ಲಕ್ಷ. ಓಕೆ, ಆಲ್ ರೈಟ್. ನೋಡಿ ವೀಕ್ಷಕರೇ, ಎಥನಾಲ್
ಏನ್ ರೈತರು ಬಡ್ಕತ್ತಿದ್ರಲ್ಲ ಎಥೆನಾಲ್ ಪ್ರೊಡಕ್ಷನ್ ಅಂತ, ಇದು ಎಥೆನಾಲ್ ಪ್ರೊಡಕ್ಷನ್. ಎಥೆನಾಲ್ ಕಾಸ್ಟ್ ಎಷ್ಟಿದೆ ಈಗ ಸಿರಪ್ 67 rupees ಐತೆ. 67 rupees ಇದಕ್ಕೆ per liter. ಇದಕ್ಕೆ ಇದರಿ ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಬೇರೆ ಬೇರೆ ಪ್ರೈಸ್ ಅಲ್ಲಿ ತಗೊಳ್ತಾರ. ಮೊಲಾಸಿಸ್ ಅಂದ್ರೆ ಅವನ್ನ 60 ದಾಗ ಹಾಕ್ತಿದ್ರಿ ಮೇಡಮ್. ಮೊಲಾಸಿಸ್ ಬೇಸ್ ಇಂದ ನಾವ್ರ ಇಥೆನಾಲ್ ತೆಗೆದ್ರೆ 60 rupees ರೀ. ಮತ್ತೆ ಸಿವಿ ಮೊಲಾಸಿಸ್ ತೆಗೆದ್ರೆ 10% ಕಮ್ಮಿ ಇರ್ತೀರಿ ಮೇಡಮ್. ಮತ್ತೆ ಇದು ಬೇರೆ ಬೇರೆ ಪ್ರೊಡಕ್ಷನ್ಗೆ ಈಗ ಎಥೆನಾಲ್ ನ ಈಗ ಪೆಟ್ರೋಲ್ಗೂ ಕೂಡ ಬಳಸ್ತಾರೆ, ಮತ್ತೆ ಯಾವ್ದಾವ್ದಕ್ಕೆ ಬಳಸ್ತಾರೆ, ಫಾರ್ಮಾ ಇಂಡಸ್ಟ್ರಿಯಾಗ ಬಳಸ್ತಾರೆ. ಸೊ ಇದನ್ನ ಬೇರೆ ಬೇರೆ ಫ್ಯಾಕ್ಟರಿ ಅವರು ಬೇರೆ ಬೇರೆ ಪ್ರೈಸ್ ಅಲ್ಲಿ ತಗೊಳ್ತಾರ, ಒಂದೇ ಫಿಕ್ಸ್ ಪ್ರೈಸ್. ನಾವು ಇದು ಹೊರಗೆ ಮಾರೋದಿಲ್ರಿ ಮೇಡಮ್. ಯಾವಾಗ ಅದು ಪರ್ಮಿಷನ್ ಇಲ್ರಿ ಗೌರ್ಮೆಂಟ್, ಅದು ಎಲ್ಲಾ ಗೌರ್ಮೆಂಟ್ ತಗೋತಾರ್ರಿ. ಎಥೆನಾಲ್ ಫುಲ್ ಗವರ್ನಮೆಂಟ್ ತಗೊಳುತ್ತೆ. ಸೀಸನ್ ಸ್ಟಾರ್ಟ್ ಆದ ಮುಂಚೆನೆ ಅವ್ರ ಟೆಂಡರ್ ಹಾಕ್ಬೇಕ್ರಿ. ನಾವು ಈ ಇಯರ್ ಇಟ್ಟು ಲಕ್ಷ ಕೊಡ್ತೀವಿ, 8 ಕೋಟಿ ಲೀಟರ್ ಕೊಡ್ತೀವಿ ರೀ ನಾವು. ಈ ಸಲ ಒಂದು 250 ಕೋಟಿ ಲೀಟರ್ ಹಿಂಗ ಕೊಡ್ತೀವಿ, ಹಿಂಗ ಹೇಳಿದೇವ್ರಿ ಮೇಡಮ್. ಅಟ್ಟ ನೀವು ಹೇಳ್ತೀರಿ, ಅಟ್ಟ ನಿಮ್ಗೆ ಟೆಂಡರ್ ಕೊಡ್ತಾರಿ. ಆ ಟೆಂಡರ್ ಅಟ್ಟ ನೀವು ಪ್ರೊಡಕ್ಷನ್ ಮಾಡ್ಬೇಕ್ರಿ. ಹೆಚ್ಚು ಮಾಡಿ ನೋಡಲ್ಲ, ಕಡಿಮೆ ಮಾಡಿ ನೋಡಲ್ಲ ಮೇಡಮ್. ಹೌದಾ? ಮೊದಲ ನಾವು ಹೇಳ್ಬೇಕು ಎಟ್ಟ ತೆಗಿ. ಅದಕ್ಕೆ ಸರ್ಕಾರ ಹೇಳ್ತಾ ಇರೋದು ಎಥೆನಾಲ್ ಜಾಸ್ತಿ ಪ್ರೊಡಕ್ಷನ್ ಗೆ ಪರ್ಮಿಷನ್ ಕೊಡಿ ಅಂತ, ಹೌದಲ್ವಾ? ಆಲ್ ರೈಟ್, ಓಕೆ. ಎಥೆನಾಲ್ ಅಲ್ಲಿಗೆ ಹೋಗುತ್ತಾ? ರೆಡ್ ಟ್ಯಾಂಕ್ ದಾಗ ಹೋಗ್ತಾವ್ರಿ, ಅದಕ್ಕೆ ರಿಸೀವರ್ ಆಗ್ತೀವ್ರಿ ನಾವು ಮೇಡಮ್. ಆ ಡೇ ಪರ್ ಡೇ ಪ್ರೊಡಕ್ಷನ್ ಆದವಲ್ಲ, ರೆಡ್ ಟ್ಯಾಂಕ್ ದಾಗ ಹೋಗ್ತೀರಿ. ಮಾರ್ನಿಂಗ್ ಏನ್ ಮಾಡ್ತೀವ್ರಿ, ಅದ್ರ ಸ್ಟ್ರೆಂತ್ ಚೆಕ್ ಮಾಡ್ತೀವ್ರಿ. ಅದ 100% ಸ್ಟ್ರೆಂತ್ ಇರ್ಬೇಕ್ರಿ. 1% ಬಿ ವಾಟರ್ ಇರಬಾರ್ದು, ಅದ ರಿಜೆಕ್ಟ್ ಆಗ್ತಿದ್ರಿ. ಅಲ್ಲಿ IOC ಹೋಗಿ ಅದು ರಿಟರ್ನ್ ಬರ್ತಿದ್ರಿ ಮೇಡಮ್. ಸೊ ಇದನ್ನ ಹೆಂಗೆ ಸಾಗಾಟ ಮಾಡ್ತೀರಿ, ಅಂದ್ರೆ ಟ್ರಾನ್ಸ್ಪೋರ್ಟ್ ಹೆಂಗ್ ಅದ ಮಾಡ್ತೀರಿ? ಟ್ಯಾಂಕರ್ ಬರ್ತಾವ ಟ್ಯಾಂಕರ್ ಟ್ಯಾಂಕರ್. ಸೊ ಇದೇ ರೂಪದಲ್ಲಿ ಇರುತ್ತೆ, ಇದೇ ರೂಪದಲ್ಲಿ ಇರುತ್ತೆ, ಅದು ಟ್ಯಾಂಕರ್ ಮೂಲಕ ಹೋಗುತ್ತೆ. ಸೊ ಅದನ್ನ ಯಾರು ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತಾ, ಸೆಂಟ್ರಲ್ ಗವರ್ನಮೆಂಟ್? ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ IOCL BPCL ಎಲ್ಲ ಕಂಪನಿ, ಪೆಟ್ರೋಲ್ ಕಂಪನಿಗಳು ಇರ್ತಾವ್ರಿ, ಅವ್ರು ಖರೀದಿ ಮಾಡ್ತಾರೆ. ಆಲ್ ರೈಟ್. ಅದನ್ನ ಕೇಂದ್ರ ಸರ್ಕಾರದವರು ಪರ್ಚೇಸ್ ಮಾಡ್ತಾರೆ, ಅಂದ್ರೆ OMC ದವರು ಪರ್ಚೇಸ್ ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಸ್ಪಿರಿಟ್ ತಯಾರಿಕಾ ಘಟಕ ಇಲ್ಲ. ಸ್ಪಿರಿಟ್ ರೀ ಮೇಡಮ್. ಸ್ಪಿರಿಟ್ ದಿಂದ ನಾವು ಅಲ್ಲ, ನೀವು ಹೇಳೋದು ಏನೇ ಅಂತ, ಏನೇ ಘಟಕ ನಮ್ದು ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ ಮೇಡಮ್, ಅದರಲ್ಲಿ ಅದನ್ನು ಮಾಡ್ತಾ ಇದೀವಿ ಮೇಡಮ್. ಈಗ ನೆಕ್ಸ್ಟ್ ಇಯರ್ ನಲ್ಲಿ ಆಗುತ್ತೆ ಅದು. ಸೊ ಈಗ ಶುಗರ್ ಪ್ರೊಡಕ್ಷನ್ ಗಿಂತ ಬೈ ಪ್ರಾಡಕ್ಟ್ಸ್ ಏನಿದೆಯಲ್ಲ, ಅದು ಸೈಮಲ್ಟೇನಿಯಸ್ಲಿ ಸೇಮ್ ಲಾಭ ತಂದ್ಕೊಡುತ್ತಾ? ಹೌದೌದು. ಶುಗರ್ ವಿತ್ ಇದು ಮೊಲಾಸಿಸ್ ಮತ್ತೆ ಎಥೆನಾಲ್ ಇವೆಲ್ಲವೂ ಕೂಡ ಒಂದೇ ತರದ ಲಾಭವನ್ನ ಕೊಡುತ್ತಾ? ಈಗ ಹೀಗೆ ಮೇಡಮ್, ಇಥೆನಾಲ್ಗೆ ರೇಟ್ ಜಾಸ್ತಿ ಇದ್ರಿ. ಈಗ 2 ಇಯರ್ದಾಗ ಏನಾಗೈತ್ರಿ, ಶುಗರ್ ಕಬ್ಬದಿಂದ ಶುಗರ್ ತಯಾರು ಮಾಡೋ ಪಕ್ಷ ಇಥೆನಾಲ್ ತಯಾರು ಮಾಡಿದ್ರೆ ಲಾಭ ರೀ, ಫ್ಯಾಕ್ಟ್ರಿಗೆ ಲಾಭ. ಅದ ಪಕ್ಷ ಇದು ಲಾಭ ಆ ಸಲುವಾಗಿ ಎಲ್ಲರೂ ಸಿರಪ್ ಟು ಇಥೆನಾಲ್ ಕನ್ವರ್ಜನ್ ಮಾಡತಾರ್ರಿ. ಆಲ್ ರೈಟ್, ಓಕೆ. ಶುಗರ್ ಪ್ರೊಡಕ್ಷನ್ ಗಿಂತ ಎಥೆನಾಲ್ ಪ್ರೊಡಕ್ಷನ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಎಲ್ಲರೂ ಸಿರಪ್ ಅನ್ನ ಮಾಡಿ ಸಿರಪ್ ಇಂದ ಎಥೆನಾಲ್ ಮಾಡ್ತಾರೆ. ಶುಗರ್ ದಿಂದ ಇಥೆನಾಲ್ ಗೆ ಜಾಸ್ತಿ ಇದು ಮಹತ್ವ ಕೊಡತಾರ ಈಗ. ಆಲ್ ರೈಟ್, ಓಕೆ. ಸರ್ ಅಲ್ಲಿಂದ ಬಂತಲ್ಲ ಇದು ಮೊಲಾಸಿಸ್? ಅಲ್ಲಿಂದ ಮೊಲಾಸಿಸ್ ಬಂತ್ರಿ. ಮೊಲಾಸಿಸ್ ಬಂತಲ್ಲ ಸರ್? ಹೌದು. ಆ ಮೊಲಾಸಿಸ್ ಬಂದು ಅದು ಏನಲ್ಲ ಯಾವ ಕಂಟೈನರ್ ಅಲ್ಲಿ ತುಂಬಿಕೊಳ್ಳುತ್ತೆ ಸರ್? ಅದು ಮೊಲಾಸಿಸ್ ಬಂದು ಈ ಪ್ರೀ ಫರ್ಮೆಂಟರ್ ಅಲ್ಲಿ ಬರ್ತದೆ ಮೇಡಮ್. ಅದರಲ್ಲೆಲ್ಲ ಕಲ್ಚರ್ ರೆಡಿ ಆಗ್ತದ್ರಿ. ಆಮೇಲೆ ಇದರಲ್ಲಿ ಈಸ್ಟ್, ಹೌದು, ಮೊಲಾಸಿಸ್ ಈಸ್ಟ್ ನೀರು ಎಲ್ಲ ಮಿಕ್ಸ್ ಮಾಡಿದೆ ಅದರಲ್ಲಿ. ಈಸ್ಟ್ ಹಾಕ್ತೀವಿ. ಮೊಲಾಸಿಸ್ ಈಸ್ಟ್ ನೀರು ಅಷ್ಟೇ ಇರ್ತದೆ. ಹೌದೌದು. ಅದು ಸರ್ಕ್ಯುಲೇಷನ್ ಆಗ್ತಿರ್ತದೆ. ಆಮೇಲೆ ಫರ್ಮೆಂಟೇಷನ್, ಅಲ್ಲಿಂದ ಫರ್ಮೆಂಟೇಷನ್ ಸೆಕ್ಷನ್ ಇಲ್ಲಿ ಬರ್ತದೆ. ಹೌದೌದು. ಇಲ್ಲಿಂದ ಅದು ಆಲ್ಕೋಹಾಲ್ಗೆ ಕನ್ವರ್ಷನ್ ಆಗ್ತದೆ. ಹೌದು ಹೌದು. ಅಂದರೆ ಈಸ್ಟು ಮತ್ತು ನೀರು ಮೊಲಾಸಿಸ್ ಮಿಕ್ಸ್ ಆದ ನಂತರ ಅದು ಫರ್ಮೆಂಟೇಷನ್ ಸೆಕ್ಷನ್ ಇದಾಗ್ತದೆ, ಫರ್ಮೆಂಟೇಷನ್ ಆಗ್ತದೆ. ಅದರಿಂದ ಆಲ್ಕೋಹಾಲ್ ರೆಡಿ ಆಗ್ತದೆ ಮೇಡಮ್. ಆಲ್ಕೋಹಾಲ್ ರೆಡಿ ಆಗಿ ಇದನ್ನು ಡಿಸ್ಟಿಲೇಷನ್ಗೆ ಅಂತ ಕೊಡ್ತಾರೆ. ಅಲ್ಲಿ ಡಿಸ್ಟಿಲೇಷನಲ್ಲಿ ಸ್ಪಿರಿಟ್ ಇದು ಹೌದೌದು. ಇದು ಬ್ಯಾಚ್ ವೈಸ್ ಇರ್ತದೆ ರೀ. ಇದು 1, 2, 4 ಸ್ಪಿರಿಟ್ ನೆಕ್ಸ್ಟ್ ಇದೆ ಮೇಡಮ್. ಅಲ್ಲಿ ಇದು ಫರ್ಮೆಂಟೇಷನ್ ಸೆಕ್ಷನ್ನು, ಸ್ಪಿರಿಟ್ ಸೆಕ್ಷನ್ ನೆಕ್ಸ್ಟ್ ಇದೆ. ಅಲ್ಲಿ ಡಿಸ್ಟಿಲೇಷನಲ್ಲಿ ಸ್ಪಿರಿಟ್ ರೆಡಿ ಆಗುತ್ತೆ. ಹೌದು, ಅದು ಬಾಯ್ಲಿಂಗ್ ಆಗಿ ಸ್ಪಿರಿಟ್ ರೆಡಿ ಆಗುತ್ತೆ. 1 ಫರ್ಮೆಂಟರ್ ರೆಡಿ ಆಗ 60 hours ಬೇಕು ಮೇಡಮ್. 60 hours. ಇಲ್ರಿ ಮೇಡಮ್, ನಾವು ಟೆಂಪ್ರೇಚರ್ 35 ಡಿಗ್ರಿ ಅಟ್ಟ ಮೇಂಟೈನ್ ಮಾಡ್ತೀವಿ ರೀ. ಏನಾಗ್ತೈತ್ರಿ, ಇಲ್ಲಿ PF ದಾಗ ನಾವು ಡ್ರೈ ಸ್ಟೇಜ್ ಇರ್ತೈತಲ್ಲ ಅದು ಡೆವಲಪ್ ಮಾಡ್ಕೋತೀವಿ ರೀ. ಸೆಲ್ ಕೌಂಟ್ ಅದು ಇನ್ಕ್ರೀಸ್ ಮಾಡ್ತೀವಿ. ಅದ್ರಾಗ PF ಇಲ್ಲೇ ಫೀಡ್ ಮಾಡ್ತೀವಿ ರೀ. ಆದ ನಂತರ
ಪರ್ ಅವರ್ 12 to 30 m³ ಸಿರಪ್ ಇದ್ರಾಗ ಫೀಡ್ ಮಾಡ್ತೀವಿ ರೀ. ಅದ್ರಾಗೆ ಡ್ರೈ ಸ್ಟೇನ್ ಮಾಡ್ತಿದ್ರಿ, ಅದ್ರಾಗ ಶುಗರ್ದ ಕನ್ವರ್ಜನ್ ಆಲ್ಕೋಲ್ದಾಗ ಮಾಡ್ತಿದ್ರಿ. ಶುಗರ್ ತಿಂದು ಆಲ್ಕೋಲ್ ಪ್ರೊಡ್ಯೂಸ್ ಮಾಡ್ತಿದ್ರಿ. ಹಾಂ ಆ ಡ್ರೈಸ್ದ ವರ್ಕ್ ಆದ್ರಿ. ಆಫ್ಟರ್ 60 hours ಅದ ಪ್ರೊಸೆಸ್ ಪೂರ್ಣ ಕಂಪ್ಲೀಟ್ ಆಗ್ತಿದ್ರಿ. ಆದ ನಂತರ ಈಗ ಒಂದು ಫರ್ಮೆಂಟರ್ಗೆ 14% ಆಲ್ಕೋಲ್ ತಯಾರಾಗ್ತಿದ್ರಿ ಮೇಡಮ್. 14%. ಅದು ಯಾವ ರೂಪದಲ್ಲಿ ಇರುತ್ತೆ, ಕಣ್ಣಿಗೆ ಹೆಂಗ್ ಕಾಣುತ್ತೆ ಅದು? ಅದು ಲಿಕ್ವಿಡ್ ರೀ. ಲಿಕ್ವಿಡ್ ಕಾಣಲ್ರಿ, ಹೆಂಗೆ ಇರ್ತಿದ್ರಿ, ನಾವು ಫೀಡಿಂಗ್ ಪ್ರೊಸೆಸ್ ಆಗಿದ್ರೆ 30 ಗ್ರಾವಿಟಿ ಆಗ್ತಿದ್ರಿ. ನಾವು ಎಲ್ಲ ಅದು ಮೇಜರ್ ಗ್ರಾವಿಟಿ ಮೇಲೆ ಮಾಡ್ತೀವಿ ರೀ ಮಾಡಿದ್ರಿ ಎಲ್ಲ. ಈಗ ಇವಾಗ ಈ ಕಲರಲ್ಲಿ ಹೋಗ್ತಾ ಇದೆ ಕಬ್ಬಿನ ರಸದ ಹೋಗುತ್ತೆ. ಬಟ್ ಇದು ಫರ್ಮೆಂಟೇಷನ್ ಆದ್ಮೇಲೆ ಏನು ಎಥನಾಲ್ ಬರುತ್ತಲ್ಲ, ಅದು ಯಾವ ಕಲರ್ ಅಲ್ಲಿ? ಅದು ಕಲರ್ಲೆಸ್ ಇರ್ತೈತಿ ಮೇಡಮ್. ಆಸ್ ಪರ್ ವಾಟರ್ ತರ ಇರುತ್ತೆ, ಕಲರ್ಲೆಸ್ ಇರ್ತದೆ. ಅದು ಕಲರನ್ನ, ಈ ಕಲರನ್ನ ತೆಗೆಯೋದಕ್ಕೆ ಡಿಸ್ಕಲರ್ ಅದು process. ಅದೇ ಮೇಡಮ್, ಇದು ಆಫ್ಟರ್ 60 hours ನಾವು ಏನು ಮಾಡ್ತಿದ್ವಿ, ಈ ಟ್ಯಾಂಕ್ದಾಗ ಅದು ಆ ಕಂಟೈನರ್ದಾಗ ತಗೋತೀವಿ ರೀ. ಅದು ಅದ್ರಾಗ ಹೆಂಗತ್ತೀರಿ, ಸ್ಲಜ್ ಸೆಪ್ರೇಟ್ ಆಗ್ತೈತ್ರಿ. ಅದ್ರಾಗ ಸ್ಲಜ್ ಸೆಪ್ರೇಟ್ ಆಗದಿ ಲಿಕ್ವಿಡ್ ಅಟ್ ಆ ಟ್ಯಾಂಕ್ದಾಗ ಹೋಗ್ತೀರಿ. ಅಲ್ಲಿಂದ ನಾವು ಡಿಸ್ಟಿಲೇಷನ್ ತಗೋತೀವಿ. ಡಿಸ್ಟಿಲೇಷನ್ ಅಂದ್ರೆ ಅದ್ರಲ್ಲೂ ಕೂಡ ವೇಸ್ಟೇಜ್ ಇರುತ್ತಾ? ವೇಸ್ಟೇಜ್ ಇರುತ್ತೆ ನಾವು. ಇರುತ್ತೆ, ಕಲರ್ ಇರುತ್ತಾ ಅಥವಾ ಏನು? ನಾವು ಮಡ್ ಲೈಕ್ ಸ್ಟ್ರಕ್ಚರ್ ರೀ. ಮಡ್ ಸ್ಟ್ರಕ್ಚರ್ ಇರ್ತೈತ್ರಿ. ಗೊಬ್ಬರಕ್ಕೆ ಬಳಸ್ತೀರಾ? ನಡೀತೈತ್ರಿ ಮೇಡಮ್. ಅದು ಅದು ನಾವು ಹೊಲಕ್ಕೆ ಯೂಸ್ ಮಾಡ್ಬೋದು ರೀ ಮೇಡಮ್. ಗ್ರೇನ್ ಬೇಸಿದ್ರೆ ನಾವು ಕ್ಯಾಟಲ್ ಶುಗರ್ ಏನು ಫ್ಯಾಕ್ಟ್ರಿಯಲ್ಲೂ ಕೂಡ ಅದು ಮಟ್ಟು ಬಂತದು. ಅದು ಬರ್ತೈತ್ರಿ. ಅದು ಕೇನ್ ಮಾಡ್ರಿ. ಇದೇನು ಮೊಲಾಸಿಸ್ದಾಗ ಏನು ಸ್ಲಜ್ ಫ್ಯಾಕ್ಟ್ರಿ ಇರ್ತಾವ್ರಿ, ಆ ಥರ ಅದು ಮತ್ತು ಡೆಡ್ ಸೆಲ್ಸ್ ರೀ. ಡ್ರೈಸ್ ಅದು ಸೆಲ್ ಕೌಂಟ್ ಆಗ್ತಿದ್ರಿ. ಅದು ಡೆಡ್ ಸೆಲ್ಸ್ ಎಲ್ಲ ಇದ್ರಾಗ ಸೆಟಲ್ ಆಗ್ತಾವ್ರಿ. ಅದೆಲ್ಲ ಸ್ಲಜ್ ಐತಿ, ಆ ಥರ ಇರ್ತಿದ್ರಿ ಮೇಡಮ್. ಅದು ಸೆಪ್ರೇಟ್ ಮಾಡ್ತೀರಿ ಅಲ್ಲಿ. ಎಷ್ಟು ಒಟ್ಟಾರೆ ಈ ಎಲ್ಲ ಇದು ಏನು ಯೂನಿಟ್ ಇದೆಯಲ್ಲ, ಸೊ ಇವೆಲ್ಲ ಫರ್ಮೆಂಟೇಷನ್ ಆಗೋದಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಫರ್ಮೆಂಟರ್ 12 hours ಬೇಕ್ರಿ. ಒಂದು ಫರ್ಮೆಂಟರ್ ಡಿಸ್ಟಿಲ್ ಔಟ್ ಆಗಕ್ಕೆ. ಟೋಟಲ್ ಅದು 24 hours 2 ಫರ್ಮೆಂಟರ್ ನಮ್ಮದು. ಬಟ್ ಕಣ್ಣಿಗೆ ಕಾಣಲ್ಲ ಅದು ಫ್ಲೋ ಎಲ್ಲ, ಅದು ಪೈಪ್ ಮುಖಾಂತರ ಹೋಗುತ್ತೆ. ಪೈಪ್ ನಾವು ಫ್ಲೋಮೀಟರ್ ಇದಾವ್ರಿ, ಎಲ್ಲ ಫ್ಲೋಮೀಟರ್ ಇದಾವ್ರಿ. ಫ್ಲೋ ಕಾಣಿಸ್ತಿದ್ರಿ ನಮ್ಗೆ. ಮತ್ತು ಎಲ್ಲ ಸರ್ಕ್ಯುಲಿಂಗ್ ಇರ್ತಾವೆ. ನಾವು ಪರ್ ಅವರ್ ಸ್ಯಾಂಪಲ್ ಎಲ್ಲ ಚೆಕ್ ಮಾಡ್ತೀವಿ. ಕಾಣಲ್ಲ, ಬಟ್ ನೀವು ಎಲ್ಲ ನಾವು ನಮ್ದು ಅನಾಲಿಸಿಸ್ ಇರ್ತೈತ್ರಿ. ಮತ್ತು ನಮ್ದು ಎಲ್ಲ ಪೈಪ್ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಇದಾರದು. ಮತ್ತು ಎಲ್ಲ ಸೂಪರ್ವೈಸರ್ ನಮ್ಮ ಸೆಪರೇಟ್ ಆಪರೇಟರ್ ಇದಾವ್ರಿ. ಲ್ಯಾಬ್ ಕೆಮಿಸ್ಟ್ ನಮ್ಮ ಅವ್ರ ಶಿಫ್ಟ್ ಇನ್ಚಾರ್ಜ್ ಎಲ್ಲಾರ್ದು ಎಲ್ಲ ಸೂಪರ್ವೈಸರ್ ಇರ್ತಿದ್ರಿ. ಪರ್ ಅವರ್ ನಾವು ಅನಾಲಿಸಿಸ್ ಮಾಡ್ತೇವೆ. ಎಷ್ಟು ಗ್ರಾವಿಟಿ ಬತ್ತಿದ್, ಎಲ್ಲ ಆಲ್ಕೋಲ್ ತಯಾರಾಗೈತಿ, ಎಲ್ಲ ಫಿಡಿಂಗ್ ಹೋಗೈತಿ, ಎಲ್ಲ ನಾವು ಪರ್ ಅವರ್ ನೋಡ್ತೀವಿ ರೀ. ಅದು 1,50,000. 1.5 ಲಕ್ಷ. ಹಾಂ. 1.5 ಲಕ್ಷ. ಸೊ ಇದು ಲೀಟರ್ಗೆ ಎಷ್ಟು ಹೋಗುತ್ತೆ ಇದು ಎಥನಾಲ್? ಲೀಟ್ರಿಗೆ ಈಗ ಬೇರೆ ಬೇರೆ ರೇಟ್ ಇದೆ ಮೇಡಮ್. ಈಗ ಇದು ನಮ್ಮದು ಸಿರಪ್ದಿಂದ ಮಾಡಿರೋದು 65 ರೂಪಾಯಿ 70 ಪೈಸೆ ಸರ್. ಆಮೇಲೆ BEVಯಿಂದ ಮಾಡಿದ್ದು 60 ರೂಪಾಯಿ. ಆಮೇಲೆ CEVಯಿಂದ 57 ರೂಪಾಯಿ ಸಮಥಿಂಗ್ ಇದೆ. ಸ್ಪಿರಿಟ್ ಇದೆಯಾ ನಿಮ್ಮಲ್ಲಿ? ಸ್ಪಿರಿಟ್ ಇದೆ. ಇಥನಾಲ್ ಮಾತ್ರ ಮಾಡ್ತೀವಿ ಮೇಡಮ್. ಎಥನಾಲ್ ಮಾತ್ರ ಮಾಡ್ತೀರಾ? ಹೌದೌದು, ಇಥನಾಲ್ ಮಾತ್ರ. ಮುಂದೆ ನಾವು ಎಕ್ಸ್ಪಾನ್ಷನ್ ತಗೊಳ್ತಾ ಇದ್ದೀವಿ. ಇದು ಮುಂದೆ ಎಥನಾಲ್ ಇದೆಯಲ್ಲ, ಇದು 3 months ಪ್ರೊಡಕ್ಷನ್ ಅಥವಾ ಇದು ಕಂಟಿನ್ಯೂಸ್? ಇದು ಕಂಟಿನ್ಯೂಸ್ ಪ್ರೊಡಕ್ಷನ್ ಮೇಡಮ್. ನಮ್ಮಲ್ಲಿ ಶುಗರ್ ಪ್ರೊಡಕ್ಷನ್, ಶುಗರ್ ಸೀಸನ್ ಇರುವಾಗ ಸಿರಪ್ನಿಂದ ಮಾಡ್ತೀವಿ. ಆಮೇಲೆ BEV ಮೊಲಾಸಿಸ್ನಿಂದ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಮತ್ತೊಂದು ಈಗ ಎಕ್ಸ್ಪಾನ್ಷನ್ ತೊಗೊಳ್ತಾ ಇದ್ದಾರೆ ಜೊಲ್ಯಾನ್ ಅವಳು. ಅವರು ಮುಂದೆ ಇದು 100 KLPD ಗ್ರೇನ್ ಬೇಸ್ಡ್ ಡಿಸ್ಟಿಲರಿ ಆಗ್ತಾ ಇದೆ ಮೇಡಮ್. ಅದು ಇನ್ನು ನೆಕ್ಸ್ಟ್ ಇಯರಿಂದ ನಮ್ಮದು ಸ್ಟಾರ್ಟ್ ಆಗ್ತದೆ ರೀ. ಅದು ಕಂಟಿನ್ಯೂಸ್ ಆಗಿ ನಮ್ದು BEV ಮುಗಿದ ನಂತರ ಆಮೇಲೆ ನಾವು ಗ್ರೇನ್ದಿಂದನೂ ಇಥನಾಲ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಹೌದು. ಇದು ನಮ್ಮದು ಇದು zero liquid discharge ಇರೋದು. We are sending this ethanol to OMCs only. मतलब it means HPCL, IOCL, BPCL to Mangalore, Kozhikode, Kerala and Goa. ಸೊ ಎಲ್ಲ ಇದು ಹೈಯೆಸ್ಟ್ ಎಥನಾಲ್ ಲಿಕ್ಕರ್ ಪ್ರೊಡಕ್ಷನ್ಗೆ ಬಳಸ್ತಾರಾ ಅಥವಾ ಹೆಂಗೆ ಇದು? ಸ್ಪಿರಿಟ್ ಪೆಟ್ರೋಲ್ನಲ್ಲಿ ಬ್ಲೆಂಡಿಂಗ್ ಆಗುತ್ತೆ ಮೇಡಮ್. ಈಗ ಆಲ್ರೆಡಿ 20% ಬ್ಲೆಂಡಿಂಗ್ ಮಾಡ್ತಾ ಇದ್ದಾರೆ. ಮುಂದೇನೋ 27%. ಸ್ಪಿರಿಟ್ನ ಹೌದೌದು. इथनॉल एक्स्ट्रा न्यूट्रल अल्कोहल बोलते हैं उसको मैडम. वो एक्स्ट्रा न्यूट्रल अल्कोहल बोलते हैं, ये नहीं. इसके लिए वो लेकर के लिए जाता है उसको. ये इधर हमारा प्लान नहीं, अभी आगे सोच रहे हैं हम देने का. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದು ಕಬ್ಬು ಕಟಾವಿನ ಸೀಸನ್, ಕಬ್ಬು ಬೆಳೆಗಾರರ ಹೋರಾಟದ ಸೀಸನ್. ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತ ಯಾವ ಮಟ್ಟದ ಹೋರಾಟ ನಡೆಸಿದ್ರು ಅಂತ ತಾವು ನೋಡಿದ್ರಿ. ಅದೇ ಸಂದರ್ಭದಲ್ಲಿ ಕೇವಲ ಕಬ್ಬು ಅಷ್ಟೇ ಅಲ್ಲ, ಸಕ್ಕರೆ ಅಷ್ಟೇ ಅಲ್ಲ, ಉಪ ಉತ್ಪನ್ನಗಳು ಕೂಡ ಇದರಿಂದ ತಯಾರಾಗ್ತವೆ ಅನ್ನುವಂತಹ ಒಂದು ಹೋರಾಟವನ್ನು ರೈತರು ಮಾಡಿದರು.
ಹೀಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಹೇಗೆ ನಡೆಯುತ್ತೆ ಈ ಎಲ್ಲ ಪ್ರಾಸೆಸ್ ಅಂತ. ಹಾಗಾಗಿ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ನೇತೃತ್ವದ ಹಾಲು ಸಿದ್ಧನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಬಂದು ಇಲ್ಲಿ ಸಕ್ಕರೆ ಹೇಗೆ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ವಿ. ಇದರ ಉಪ ಉತ್ಪನ್ನಗಳು, ಕಬ್ಬು ಉಪ ಉತ್ಪನ್ನಗಳು ಯಾವ್ಯಾವು ಅನ್ನೋದನ್ನು ಕೂಡ ತಮ್ಮ ಮುಂದೆ ಇಟ್ವಿ. ಮೊಲಾಸಿಸ್ ಹೆಂಗೆ ತಯಾರು ಮಾಡ್ತಾರೆ ಮತ್ತು ಅದರ ಸಿಪ್ಪೆಯಿಂದ ಏನೇನು ಉಪ ಉತ್ಪನ್ನಗಳಿವೆ, ಅದಾದ ನಂತರ ಹೇಗೆ ಎಥನಾಲನ್ನು ಕೂಡ ತಯಾರು ಮಾಡ್ತಾರೆ, ಹೇಗೆ ಪ್ರೊಡಕ್ಷನ್ ನಡೆಯುತ್ತೆ, ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ. ಡೆಫಿನೆಟ್ಲಿ ರೈತರು ಹೇಳ್ತಾ ಇರೋದು ನಿಜ, ಉಪ ಉತ್ಪನ್ನಗಳು ಕೂಡ ಇವೆ. ಹಾಗಂತ ಕಾರ್ಖಾನೆಗಳು ಕೂಡ ತುಂಬ ಈಸಿಯಾಗಿ ರನ್ ಆಗ್ತವೆ, ತುಂಬ ದೊಡ್ಡ ಪ್ರಮಾಣದ ಲಾಭದಲ್ಲಿ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಎಫರ್ಟ್ ಇದೆ, ತುಂಬ ಖರ್ಚು ವೆಚ್ಚ ಇದೆ. ಸೊ ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ನಿಜಕ್ಕೂ ಒಂದು ದೊಡ್ಡ ಪ್ರಯತ್ನ. ಆ ಪ್ರಯತ್ನ ನಿಜಕ್ಕೂ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.